जयत्यमित सज्ञानस्वशक्तिप्रयोनिधिः अभ्रमं भङ्गरहितं अजडं विमलं सदा आनन्दतीर्थमतुलं भजेतापत्रयापहं चित्रैः गम्भीरैः वाक्यैर्मानैर्खण्डितैः गुरुभावं व्यञ्जयन्ती भातिश्री जयतीर्थवात् अर्थकल्पितकल्पोऽयं तत्सत्यगजकेसरी व्यासतीर्थगुरुर्भूयादस्मदिष्टार्थसिद्धये सत्यधीरकराब्जोत्तर ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति एकामान् गुरुदेवप्रसादजानितरान् आत्मपापोत्थान् तेषां विद्या फलिष्यति हरिः ओम् श्रीगुरुभ्यो नमः श्री सत्यात्मतीर्थगुरुभ्यो नमः। परम पवित्रवाದ ಜಯತೀರ್ಥರ ಪೂರ್ವಾರಾಧನೆಯ ಪರ್ವಕಾಲ ಇದು. ಯಾವ ಜಯತೀರ್ಥರ ಅನುಗ್ರಹ ಇಲ್ಲದೆ ಹೋಗಿದ್ದರೆ ನಾವ್ಯಾರು ಮಧ್ವರಾಗಿಯೇ ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಗುರುಗಳು ಶ್ರೀಮದ್ ಜಯತೀರ್ಥರು. ಬಹಳ ಜನಕ್ಕೆ ಇವತ್ತು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಮನಸ್ಸಿಲ್ಲ ಅಂತಾದ್ರೆ ಹತ್ತಾರು ಕಾರಣಗಳನ್ನು ಹೇಳ್ತಾರೆ. ಬೆಳಿಗ್ಗೆ ಎದ್ದು ಯಾಕೆ ಬೇಗ ಪೂಜೆ ಮಾಡಲಿಲ್ಲ, ಎದ್ದಿದ್ದೆ ಪೂಜೆ ಮಾಡಬೇಕು ಅಂತ ಕರೆಂಟ್ ಹೋಗ್ಬೇಕು. ತುಂಬಾ ಸಿಲ್ಲಿ ಕಾರಣಗಳನ್ನ ನಾವು ಬೇಡಾದಾಗೆಲ್ಲ ಹೇಳ್ತೇವೆ. ಮನಸ್ಸಿಲ್ಲ ಅಂತಾದ್ರೆ, ಮಾಡುವ ಬುದ್ಧಿ ಇಲ್ಲ ಅಂತಾದ್ರೆ, ಇಲ್ಲದೆ ಇರೋದೆಲ್ಲ ಕಾರಣ ಆಗುತ್ತೆ. ಕಾರಣ ಹುಟ್ಟಿಸ್ಕೋತೀವಿ, ಅದು ಕಾರಣ ಆಗಿರೋದಿಲ್ಲ. ಅದನ್ನ ಕಾರಣವನ್ನಾಗಿ ನಾವು ಕನ್ವರ್ಟ್ ಮಾಡ್ಕೋತೀವಿ. ಮಾಡಿರಲ್ಲ ಅಷ್ಟೇ, ಏನೋ ಒಂದು ಹೇಳಬೇಕಲ್ಲ, ಏನಾದರೂ ಹೇಳ್ತೇವೆ. ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಜಯತೀರ್ಥರ ಜೀವನವನ್ನು. ಯರಗೋಳದ ಗುಹಾ ಬಹಳ ಜನ ಇಲ್ಲಿ ನೋಡಿದವರು ಇರಬಹುದು, ನೋಡದೇ ಇದ್ದವ್ರು ನೋಡಿ ಬರಲಿ. ಇವತ್ತಿನ ಕಾಲಕ್ಕೆ ಇಷ್ಟು ಮುಂದುವರೆದ ಈ ಸಮಾಜದಲ್ಲಿಯೂ ನೀವು ಯರಗೋಳ ಗುಹೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಆಗಿನ ಕಾಲಕ್ಕೆ ಹೆಂಗಿತ್ತದು, ಏನಪ್ಪ ವಯಸ್ಸರು ಇತ್ತು, ಏನೋ ಕೆಲಸ ಇಲ್ಲ ಮಾಡಲಿಕ್ಕೆ, ಸುಮ್ಮನೆ ಒಂದು ಕಡೆ ಇರಬೇಕು ಅಂತ ಹೋಗಿ ಆ ಗುಹೆಯಲ್ಲಿ ಕೂತವರಲ್ಲ ಜಯತೀರ್ಥರು. ಹಾಗಂದ್ಕೊಂಡ್ರು ಅಲ್ಲಿ ಹೋಗ್ಬಿಡ್ಲಿಕ್ಕಾಗಲ್ಲ ನಮ್ಗೆ. ಎಷ್ಟೋ ಸಾರಿ ಅನ್ಸತ್, ಒಂದು 3 ದಿನ ರಜಾ ಬಂದ್ಬಿಟ್ರೆ ಎಲ್ಲಾದ್ರೂ ಹೋಗೋಣ, ನಾವೇನು ಯರಗೋಳಕ್ಕೆ ಹೋಗ್ತೀವಿ, ಸರ್ಚ್ ಮಾಡ್ತೀವಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, AC ಇದೆ, 2 ಊಟದ ವ್ಯವಸ್ಥೆ ಇದೆ, ಓಡಾಡಲಿಕ್ಕೆ ಕಾರು ಗಾಡಿ ಎಲ್ಲ ಸಿಗತ್ತೆ ಅಂಥ ಪ್ಲೇಸಿಗೆ ಹೋಗ್ತೇವೆ ಬುಕ್ ಮಾಡಿ. ಟೀಕಾಕೃತ್ಪಾದರು ಯರಗೋಳ ಗುಹೆ ಅಲ್ಲಿ ಕುಳಿತು ಪುಟ್ಟ ಒಳಗೆ ಇಳಿಬೇಕು. ಕೆಳಗೆ ಒಂದಿಷ್ಟು ಮೆಟ್ಟಲು ಇಳಿದ್ರೆ ಸುತ್ತಲೂ ಕಲ್ಲಿನ ಬಂಡೆ. ಬೇಕಾದಷ್ಟು ಮಳೆಗಾಲದಲ್ಲಿ ಅಲ್ಲಿ ಹಾವು, ಚೇಳು ಎಲ್ಲ ವಿಷ ಪ್ರಾಣಿಗಳು ಓಡಾಡುವಂತಹ ಸ್ಥಳ. ಕಗ್ಗತ್ತಲೆ, ಈಗಿನ ಹಾಗೆ ಲೈಟು ಬೆಳಕು ಏನೂ ಇಲ್ಲದೇ ಇರುವ ಕಾಲ, ಜಯತೀರ್ಥರ ಕಾಲ. ಕತ್ತಲೆ ಗುಹೆಯಲ್ಲಿ ಕುಳಿತು ಈ ಸಮಾಜವನ್ನ ಬೆಳಗಿಸಿದ ಮಹಾನುಭಾವರು ಶ್ರೀಮದ್ ಜಯತೀರ್ಥರು. ಜಯ ಅಂತ ಮಹಾಭಾರತಕ್ಕೆ ಕರೀತಾರೆ. ಮಹಾಭಾರತ ಇದು ಜಯ ಗ್ರಂಥ. ಶ್ರೀಮದ್ ಭಾಗವತವನ್ನು ಜಯ ಅಂತ ಕರೀತಾರೆ. ಯಾಕಂದ್ರೆ ಜನ್ಮಾದ್ಯಸ್ಯತಃ ಅಂತ ಜಕಾರದಿಂದ ಶುರುವಾಗಿ ಯಕಾರದಿಂದ ಮುಗಿಯುತ್ತೆ ಭಾಗವತ. ಆದ್ದರಿಂದ ಅದನ್ನು ಜಯ ಅಂತ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಟೀಕಾಕೃತ್ಪಾದರು 18 ಟೀಕಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ 18 ಸಂಖ್ಯೆ ಬಹಳ ಸ್ವಾರಸ್ಯವಾಗಿದೆ. ಶಾಸ್ತ್ರದಲ್ಲಿ ನೋಡಿದರೆ, ಶಾಸ್ತ್ರದ ದೃಷ್ಟಿಯಿಂದ ಯುದ್ಧ ಮಹಾಭಾರತದ ನಡೆದದ್ದು 18 ದಿನ. ಮಹಾಭಾರತದ ವೇದವ್ಯಾಸನ ರಚನೆ ಮಾಡಿದ್ದು ಮಹಾಭಾರತದಲ್ಲಿ 18 ಪರ್ವಗಳು. ಅದರಲ್ಲಿರುವ ಶ್ರೀಮದ್ ಭಗವದ್ಗೀತಾದಲ್ಲಿರೋದು 18. ಎಲ್ಲ 18ಕ್ಕೆ ಅಂಟಿಕೊಂಡಿದೆ.
ಮನುಷ್ಯ ತುಂಬ ಕೆಡೋದು 18ರಲ್ಲಿ, 16ಕ್ಕೆ ತಾರುಣ್ಯ ಪ್ರಾರಂಭ ಆಗುತ್ತೆ. ಅದೇನು ಟೀನೇಜಿನ ಈಗೆಲ್ಲ ಇನ್ನೂ ಬೇಗ ಆಗೋಗಿದೆ ಮೊಬೈಲ್ ಬಂದು. 18ರಲ್ಲಿ ಮನುಷ್ಯ ಸ್ಕೂಲ್ ಮುಗಿದಿರುತ್ತೆ, ಕಾಲೇಜ್ ಪ್ರಾರಂಭದ ಕಾಲ ಅದು. ಆಗ ಮನುಷ್ಯನ ಮನಸ್ಸು ಚಂಚಲ ಆಗುತ್ತೆ. ಚಂಚಲವಾದ ಮನಸ್ಸಿನಲ್ಲಿ ಏನು ಬೇಕಾದರೂ ಮಾಡ್ಬೋದು. ಎಷ್ಟೋ ಜನ ಎಷ್ಟೆಷ್ಟೋ ವಿಚಿತ್ರವಾದ ಕೇಸ್ಗಳನ್ನು ನಾವು ನಮ್ಮ ಅಕ್ಕಪಕ್ಕದಲ್ಲಿ ನೋಡ್ತೇವೆ. ತುಂಬ ಚಿಕ್ಕ ವಯಸ್ಸಿಗೆ ಏನೋ ಪ್ರೀತಿ ಅಂತಾರೆ, ಇದಂತಾರೆ, ಯಾರೋ ಅವಳು ಸಿಗಲಿಲ್ಲ ಅವನು ಸಿಗಲಿಲ್ಲ ಸತ್ತೋಗ್ತಾರೆ. ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಪ್ರಹ್ಲಾದರಾಜ ದೈತ್ಯ ಬಾಲಕರಿಗೆ ಹೇಳುವಂತಹ ಮಾತು, ದುರ್ಲಭಂ ಮಾನುಷಂ ಜನ್ಮ, ಬಹಳ ದುರ್ಲಭ ಅಂದರೆ ಮನುಷ್ಯ ಜನ್ಮ. ದೇವರು 84 ಲಕ್ಷ ವೆರೈಟಿಯಾದ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಸ್ಥಾವರ, ಜಂಗಮ ಹೀಗೆಲ್ಲ ಇದೆ. ತಿರ್ಯಕ್ ಸೃಷ್ಟಿ, ಅರ್ವಾಕ್ ಸೃಷ್ಟಿ ಹೀಗೆಲ್ಲ ಇದೆ. ಒಟ್ಟು 84 ಲಕ್ಷ ವೆರೈಟಿ ಇದೆ. ಅಂದ್ರೆ ಕತ್ತೆ, ಕೋತಿ, ನಾಯಿ, ಹಂದಿ, ಕುರಿ, ಕೋಳಿ, ಕ್ರಿಮಿ, ಕೀಟ, 84 ಲಕ್ಷ ರೀತಿ ಇದ್ದ ಜೀವರಾಶಿಗಳು. ಅದರಲ್ಲಿ ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಿಗುವ ಒಂದೇ ಒಂದು ಶರೀರ ಮನುಷ್ಯ ಶರೀರ. ಅಂದ್ರೆ 83 ಲಕ್ಷ 99,999 ಜನ್ಮದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಈ ಮನುಷ್ಯ ಜನ್ಮಕ್ಕೆ ಬರ್ಲಿಕ್ಕೆ ಇಷ್ಟೆಲ್ಲಾ ಜನ್ಮಗಳಲ್ಲಿ ಓಡಾಡಿ ಬರ್ಬೇಕು ನಾವು. ಒಂದೊಂದರಲ್ಲಿ ಕನಿಷ್ಠ 10 ಜನ್ಮ ಆಗತ್ತಂತ ಒಂದೊಂದರಲ್ಲಿ. ಆಮೇಲೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿ ಮನುಷ್ಯ ಶರೀರ ಕೊಡ್ತಾನೆ. ಅದಕ್ಕೆ ದಾಸರಂತ ಸಾಧನ ಶರೀರವಿದು ನೀ ದಯೆಯಲ್ಲಿ ಕೊಟ್ಟದ್ದು, ದೇವರು ಅನುಗ್ರಹ ಮಾಡಿ ಕೊಟ್ಟ ಶರೀರ ಇದು. ಅದಕ್ಕಾಗಿ ದುರ್ಲಭಂ ಮಾನುಷಂ ಜನ್ಮ, ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮ ದೇವರು ಕೊಟ್ಟ ಮೇಲೆ ದೇವರೇನಾದರೂ ನಮ್ಮ ಬೆನ್ನಿಗೆ ಟ್ಯಾಗ್ ಅಂಟಿಸಿ ಕಳಿಸ್ಲಿಲ್ಲ, ಗ್ಯಾರಂಟಿ ವಾರಂಟಿಗಳನ್ನ ಕೊಡ್ಲಿಲ್ಲ. ನೀವು ಯಾವ್ದಾದ್ರು ತುಂಬಾ ಬೆಲೆ ಬಾಳೋ ವಸ್ತು ತಗೊಂಡ್ರೆ, ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್, ಇವೆಲ್ಲ 10 ಇಯರ್ಸ್ ವಾರಂಟಿ, 5 ಇಯರ್ಸ್ ವಾರಂಟಿ, ಗ್ಯಾರಂಟಿ ಎಲ್ಲ ಹೇಳ್ತಾರೆ. ಆಮೇಲೆ ಕೆಟ್ಟರೆ ಇದು ಕವರ್ ಆಗಲ್ಲ, ಅದು ಕವರ್ ಆಗಲ್ಲ, ಅದು ಆಮೇಲೆ ಹೇಳ್ತಾರೆ. ಆದ್ರೆ ದೇವರು ಹೀಗೆ ನಮ್ಮ ಬೆನ್ನಿಗೆ ಟ್ಯಾಗ್ ಹಾಕಿ ಕಳಿಸ್ಲಿಲ್ಲ. ನಿಮ್ದಿಷ್ಟು ವರ್ಷ ಆಯುಷ್ಯ ಇದೆ, ಏನು ಯೋಚನೆ ಮಾಡಬೇಡಿ, 100 ವರ್ಷ ನೀವು ಇರ್ತೀರಿ ಅಂತ ಯಾರಿಗೂ ಹೇಳಿಲ್ಲ ದೇವರು. ಹುಟ್ಟಿದ ಮರುಕ್ಷಣ ಸಾಯ್ಬೋದು. 1 ವಾರ, 1 ತಿಂಗಳು, 1 ವರ್ಷ, 10, 20, 30, 50, 70 ಯಾವಾಗ ಗೊತ್ತಿಲ್ಲ. ದೇವರು ಬಹಳ ಚೆನ್ನಾಗಿತ್ತು ಅಂತ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ. ಹುಟ್ಟನ್ನ ಮಾತ್ರ ನಮಗೆಲ್ಲ ಬಿಚ್ಚಿ ಕೊಟ್ಬಿಟ್ಟ, ಸಾವನ್ನ ಮಾತ್ರ ಮುಚ್ಚಿ ಇಟ್ಟ ದೇವರು. ಹೆಂಡತಿ ಗರ್ಭಿಣಿ ಆದ್ರೆ 9 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಡಾಕ್ಟರ್ಸ್ ಒಂದು ಡೇಟ್ ಹೇಳ್ತಾರೆ, 1 ವಾರ ಹೆಚ್ಚು ಕಮ್ಮಿ ಡೆಲಿವರಿ ಆಗುತ್ತೆ. ಯಾವಾಗ ನಾವು ಸಾಯ್ತೀವಿ ಯಾವ ಡಾಕ್ಟರ್ಗೂ ಹೇಳಿಕ್ ಬರಲ್ಲ. ಯಾರೋ ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ ಇನ್ನೇನಿಲ್ಲ ಹೋಗ್ಬಿಡ್ತಾರೆ ಅಂತ. ಅವ್ನು ನೋಡ್ಲಿಕ್ಕೆ ಬಂದಿರ್ತಾರಲ್ಲ, ಅವ್ರು ಹೋಗ್ಬಿಡ್ತಾರೆ, ಇವ್ರು ಬರ್ತಿರ್ತಾರೆ. ಅಂತ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ ಜೀವನದಲ್ಲಿ. ಹಾಗಾಗಿ ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮ ಇದು, ಗ್ಯಾರಂಟಿ ಇಲ್ಲ. ತದಪಿ ಅಧ್ರುವಂ, ಆದರೆ ಅರ್ಥದಂ. ಪ್ರಹ್ಲಾದರಾಜ ಹೇಳುವಂತಹ ಮಾತು, ತುಂಬಾ ಬೆಲೆ ಬಾಳುವ ಜನ್ಮ ಇದು. ಇಷ್ಟು ಬೆಲೆ ಬಾಳುವ ಜನ್ಮ ಇನ್ಯಾಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಂದಾಗ ಆಯುಷ್ಯ ಎಷ್ಟಿದೆ ಗೊತ್ತಿಲ್ಲ. ಹಾಗಿದ್ದಾಗಲೂ ನಾವು ಹೆಂಗ್ ಬದುಕಬೇಕು ಅನ್ನೋದನ್ನು ಜೈತೀರ್ಥರನ್ನ ನೋಡ್ಬೇಕು. ತುಂಬಾ ವಿಚಿತ್ರ ಜೀವನ ಅವರದ್ದು. ಹುಟ್ಟಿದ್ದು ರಾಜಮನೆತನದಲ್ಲಿ, ಅವರ ಅಪ್ಪ ಅಮ್ಮನಿಗೆ ತುಂಬಾ ವರ್ಷ ಮಕ್ಕಳಾಗಿರೋದಿಲ್ಲ. ಆಮೇಲೆ ಇವರು ಹುಟ್ಟುತ್ತಾರೆ. ಹಾಗೆ ತುಂಬಾ ವರ್ಷ ಆದ್ಮೇಲೆ ಅಪರೂಪಕ್ಕೆ ಮಗು ಹುಟ್ಟಿದ್ರೆ ಒಂದು ನಿಕ್ ನೇಮ್ ಇಡೋದು. ಈಗೆಲ್ಲ ಇರೋ ನಿಕ್ ನೇಮ್ ಬೇರೆ, ಏನೋ ಬೇಬಿ ಏನೇನೋ ಕರೀತಿರ್ತಾರೆ. ದೋಂಡೋ ಅಂತ ಕರೀತಿದ್ರು. ರಘುನಾಥ ಅಂತ ಹೆಸರು, ದೋಂಡೋ ರಘುನಾಥ ಅಂತ ಪ್ರಸಿದ್ಧಿ. ರಾಜಮನೆತನದಲ್ಲಿ ಹುಟ್ಟಿದ್ದು. ಜೀವನ ಶೈಲಿ ಹೇಗಿತ್ತು ಇವ್ರದ್ದು? ಅರಮನೆಯಲ್ಲಿ ಬೆಳೆದದ್ದು. ಎಲ್ಲ ಅರಮನೆಯ ವೈಭೋಗ. ಶಸ್ತ್ರಾಸ್ತ್ರಗಳಲ್ಲಿ ತುಂಬಾ ಪ್ರಾವೀಣ್ಯ ಪಡೆದಿದ್ರು. ಒಳ್ಳೆ ಕೌಶಲ ಇತ್ತು ಇವರಿಗೆ. ಇವರೇನು ವಾಸ ಮಾಡುವ ಸ್ಥಳ ಇದೆಲ್ಲ ಮಾನ್ಯಕೇಟ, ಆ ಪರಿಸರ ಎಲ್ಲ ಈ ಕುದುರೆ ಸವಾರಿಗೆ ತುಂಬಾ ಫೇಮಸ್. ಅದು ಅಶ್ವಾರೋಹಿಗಳಿಗೆ. ಜೈತೀರ್ಥರು ಅದ್ಭುತವಾಗಿ
ಅಶ್ವವನ್ನ ಪಳಗಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಕೆಲವು ಪ್ರದೇಶದ ಕುದುರೆಗಳು ತುಂಬಾ ಫೇಮಸ್. ಈಗ ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ ಬೆಂಗಳೂರಿಂದ ಮುಂದೆ ನೀವು ಉಡುಪಿ ಕಡೆ ಹೋಗುವಾಗ, ಹಾಸನ ಕಡೆ ಹೋಗುವಾಗ ಕುಣಿಗಲ್ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಕುದುರೆ ತುಂಬಾ ಫೇಮಸ್. ಹಿಂದೆಲ್ಲ ಕುದುರೆಗಳನ್ನೇ ಸಾಕ್ತಾ ಇದ್ವಿ, ಈಗೆಲ್ಲ ಕಾರು ಬೈಕು ಬಂದಿದೆ. ಹಿಂದೆಲ್ಲ ಮನೆಗಳಲ್ಲಿ ಪಶು ಸಂಪತ್ತೇ ಸಂಪತ್ತು. ಪುರಾಣಗಳಲ್ಲಿ ನಾವೆಲ್ಲ ಕೇಳುವಾಗ ಇವತ್ತೇ ನಮ್ಮ ಮನೆಯಲ್ಲಿ 2 ಕಾರ್ ಇದೆ, 3 ಬೈಕ್ ಇದೆ ಅಂತ ಮಾತಾಡ್ತಾ ಇದ್ರು. ಹಾಗೆ ಹಿಂದಿನ ಕಾಲಕ್ಕೆ ನಮ್ಮ ಮನೆಯಲ್ಲಿ ಒಂದು 10 ಆಕಳಿವೆ, ಒಂದು 5 ಕುದುರೆ ಇವೆ. ಇದು ಶ್ರೀಮಂತಿಕೆ. ಅದರಲ್ಲಿಯೂ ರಾಜರಿಗೆ ಅಶ್ವವನ್ನ ಚೆನ್ನಾಗಿ ಪಳಗಿಸುವ ಸಾಮರ್ಥ್ಯ ಇರಬೇಕು. ಅದರಲ್ಲಿ ಜೈತ್ರಿಕ ಸ್ಪೆಷಲಿಸ್ಟ್ ಅಂದ್ರೆ ದೊಡ್ಡ ರಘುನಾಥ ಬೆಳೆದದ್ದೆಲ್ಲ ಅರಮನೆಯಲ್ಲಿ ಯುವರಾಜರಾಗಿ ಮುಂದೆ ಮಹಾರಾಜ ಆಗಬೇಕು. ಹಾಗೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆಗಳಾಗೋದು. ಜೈತೀರ್ಥರಿಗೆ ಅಂದ್ರೆ ದೊಡ್ಡ ರಘುನಾಥರಿಗೆ 16-17 ವಯಸ್ಸಿಗೆ ಒಂದು ಮದುವೆ ಆಗಬಹುದು. ಮದುವೆ ಆಗಿದೆ, ಒಳ್ಳೆ ಎಲ್ಲ ಕಡೆಗೆ ಓಡಾಡಿ ರಾಜ್ಯವನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಭೀಮಾ ನದಿಯ ತೀರದವರೆಗೆ ಇವರ ವ್ಯಾಪ್ತಿ ಅಂತ. ತುಂಬಾ ಚಿಕ್ಕ ವಯಸ್ಸು, ಉತ್ಸಾಹ ಜಾಸ್ತಿ, ಪ್ರಜಾಪಾಲನೆಯನ್ನ ಮಾಡಬೇಕು ಅನ್ನುವ ಬುದ್ಧಿ ರಾಜರಿಗಿತ್ತು ಅವಾಗ. ಈಗಿಲ್ಲ. ಈಗಿರುವ ರಾಜರಿಗೆ ಪ್ರಜಾಪಾಲನೆ ಮಾಡಬೇಕು ಅಂತಿಲ್ಲ. ಅವ್ರು ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಎಲ್ಲದಕ್ಕೂ ನಾವು ಓಡಾಡ್ಬೇಕು. ಎಲೆಕ್ಷನ್ ಅಲ್ಲಿ ಅವ್ರ ನಮ್ಮ ಮನೆಗೆ ಬರ್ತಾರೆ. ಯಾಕೆಂದ್ರೆ ಅವ್ರು ಒಂದ್ಸರಿ ಬಂದ್ರೆ ನಾವು ಇಡೀ 5 ವರ್ಷ ಅವ್ರ ಮನೆಗೆ ಓಡಾಡ್ಬೇಕು, ಕೆಲಸ ಆಗಬೇಕು ಅಂತ. ಆಗಿನ ಕಾಲದ ರಾಜರು ಹಾಗಿರ್ಲಿಲ್ಲ, ಪ್ರಜಾನುರಾಗಿ ಆಗಿರ್ತಾ ಇದ್ರು. ಪ್ರಜೆಗಳಿಗೆ ಏನು ಬೇಕು ಏನು ಬೇಡ ಇದು ರಾಜರು ತಿಳಿಬೇಕು. ರಾಜನೀತಿಯಲ್ಲಿ ಚಾಣಕ್ಯ ಹೇಳ್ತಾನೆ ಬಹಳ ಅದ್ಭುತವಾದ ಮಾತುಗಳನ್ನ. ಹೆಂಗ ರಾಜ ಇರ್ಬೇಕು? ಯಾಕೆಂದ್ರೆ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂದ್ರೆ ರಾಜ ಚೆನ್ನಾಗಿರ್ಬೇಕು, ರಾಜ ಧರ್ಮಶೀಲನಾಗಿರ್ಬೇಕು, ರಾಜ ಯಜ್ಞಯಾಗಗಳನ್ನ ಮಾಡಬೇಕು, ರಾಜ ತಪಸ್ ಮಾಡಬೇಕು, ರಾಜನಿಗೆಲ್ಲ ಗೊತ್ತಿರ್ಬೇಕು. ಇವತ್ತು ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ, ಅವನಿಗೆ ಸೈನ್ ಮಾಡ್ಲಿಕ್ಕೆ ಬರ್ತಿಲ್ಲ, ಹೆಬ್ಬಟ್ಟು ಹೋಗ್ತಾರೆ. ಹಂಗಿರ್ಬಾರ್ದು ರಾಜರು. ರಾಜನ ಜವಾಬ್ದಾರಿ ಬಹಳ ದೊಡ್ಡದಿದೆ. ರಾಜ ಎಲ್ಲಿವರೆಗೂ ಧರ್ಮದಿಂದ ಇರ್ತಾನೆ ಅಲ್ಲಿವರೆಗೂ ರಾಜ್ಯ ಸುಭಿಕ್ಷವಾಗಿ ಇರುತ್ತೆ. ಯಾವಾಗ ರಾಜ ಅಧಪತನಕ್ಕೆ ಹೋಗ್ತಾನೋ ಇಡೀ ರಾಜ್ಯ ನಾಶ ಆಗುತ್ತೆ. ಹೇಳಿ ದೊಡ್ಡ ರಘುನಾಥನಿಗೆ ಆ ಜವಾಬ್ದಾರಿ ಗೊತ್ತಿತ್ತು. ಮಾರುವೇಷದಿಂದ ಎಲ್ಲ ಕಡೆಗೆ ಹೋಗ್ತಾ ಇದ್ದಂತೆ. ಮಾರುವೇಷದಿಂದ ಹೋಗೋದಂದ್ರೆ ವೇಷ ಬದಲಾಯಿಸಿಕೊಂಡು ಪ್ರಜೆಗಳೆಲ್ಲ ಏನೇನು ಮಾತಾಡ್ತಾರೆ, ಪ್ರಜೆಗಳಿಗೆ ಏನೇನು ಬೇಕಾಗಿದೆ, ಏನು ಅವಶ್ಯಕತೆ ಇದೆ, ಇದೆಲ್ಲವನ್ನು ತಿಳಿದು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದು. ಆದರೆ ಈ ರಾಜರಿಗೆಲ್ಲ ಒಂದು ಸ್ವಭಾವ ಇದೆ, ಬೇಟೆಯಾಡೋ ಸ್ವಭಾವ ರಾಜರಿಗೆ. ರಾಮಾಯಣದಲ್ಲಿ ದಶರಥನಿಗೆ ಆಯ್ತು. ಏನಾಯ್ತು ದಶರಥ ಮನೆಗೆ ದುಃಖಪಟ್ಟು ಮಕ್ಕಳು ಹತ್ರ ಇದ್ದೇ ಇದ್ದಾಗ ಸಾಯಲಿಕ್ಕೆ ಕಾರಣ ಏನು? ಇಷ್ಟು ಜನ ಮಕ್ಕಳು ದಶರಥನಿಗೆ ರಾಮಾಯಣದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ದಶರಥನಿಗೆ ತುಂಬಾ ವಯಸ್ಸಾದ ಮೇಲೆ ಮಕ್ಕಳು ಹುಟ್ಟಿದ್ದಾರೆ. ತುಂಬಾ ಅಪರೂಪಕ್ಕೆ ಹುಟ್ಟಿದ ಮಕ್ಕಳಿವರು, ಯಾಗವನ್ನೆಲ್ಲ ಮಾಡಿ ಹುಟ್ಟಿದ ಮಕ್ಕಳು. ಆದ್ರೆ ದಶರಥನಿಗೆ ಶಾಪ, ನೀನು ಸಾಯುವ ಕಾಲಕ್ಕೆ ನಿನ್ನ ಮಕ್ಕಳು ಯಾರು ನಿನ್ನೊಟ್ಟಿಗೆ ಇರಲ್ಲ. ಯಾಕೆ ಅಂದ್ರೆ ದಶರಥನಿಗೆ ಒಂದು ಅಭ್ಯಾಸ ಇದೆ, ಸುಮ್ಮನೆ ಹೋಗೋದು, ಕಾಡಿಗೆ ಹೋಗೋದು, ಪ್ರಾಣಿಗಳನ್ನು ಕೊಂದು ಬರೋದು. ಅದು ಸೂರ್ಯವಂಶದ ರಾಜರಿಗೆ ಶಬ್ದವೇದಿ ವಿದ್ಯೆ ಇತ್ತು. ಶಬ್ದವೇದಿ ವಿದ್ಯೆ ಅಂದ್ರೆ ಅವ್ರು ಗುರಿ ನೋಡಿ ಹೊಡಿಬೇಕು ಅಂತಿಲ್ಲ, ಯಾವ ಕಡೆ ಶಬ್ದ ಕೇಳಿಸುತ್ತಲ್ಲ ಶಬ್ದ ಕೇಳಿ ಆ ಕಡೆ ಹೊಡಿತಾ ಇದ್ರು ಬಾಣವನ್ನು. ನೋಡ್ರಿ ಎಂಥ ವಿದ್ಯೆ ಇದೆ. ದಶರಥನಿಗೆ 18ನೇ ವಯಸ್ಸಿಗೆ ಈ ವಿದ್ಯೆಯನ್ನ ಉಪದೇಶ ಮಾಡಿದ್ರಂತ. ಅಂದ್ರೆ ಅವರು ಕುಲದಿಂದ ಬಂದ ವಿದ್ಯೆ ಅದು. ಪೂರ್ವಜರೆಲ್ಲ ಆಟೋಮೆಟಿಕ್ ಆಗಿ ಸ್ವಭಾವತಃ ಕುಲದಿಂದ ಬಂದ ವಿದ್ಯೆ. ಯಾವಾಗ ವಿದ್ಯೆ ಇವನಿಗೆ ಬಂತು ಮಾರನೇ ದಿವಸ ಇವನಿಗೆ ಆಸೆ ಆಯ್ತು, ನಾನು ಹೋಗಿ ಈ ಶಬ್ದವೇದಿ ವಿದ್ಯೆಯನ್ನ ಪ್ರಯೋಗ ಮಾಡಬೇಕು ಅಂತ. ಒಳ್ಳೆ ಮಳೆಗಾಲ ಅವಾಗ. ಅಯೋಧ್ಯದಲ್ಲಿ ಭಾರಿ ಮಳೆ ಬರುತ್ತೆ. ಮಳೆಯಲ್ಲೇ ಕಾಡಿಗೆ ಹೊರಟ. ಕಾಡಿಗೆ ಹೋದ್ರೆ ಎಲ್ಲೂ ಪ್ರಾಣಿಗಳೇ ಸಿಗೋದಿಲ್ಲ. ಸಂಜೆ ಆಯ್ತು, ಕತ್ಲಾಯ್ತು. ಕತ್ಲಾದ್ಮೇಲೆ ವಾಪಸ್ ಬಂದ್ಬಿಡ್ಬೇಕು. ಬರ್ಲಿಲ್ಲ. ಅವನಿಗೆ ಇವತ್ತು ಶಬ್ದವೇದಿ ವಿದ್ಯೆ ಪ್ರಯೋಗ ಮಾಡಲೇಬೇಕು ಅಂತ ಒಂದು ಪ್ರಾಣಿಯ ಧ್ವನಿನೇ ಕೇಳಿಲ್ಲ. ರಾತ್ರಿ ಆಗಿದೆ. ಆಗ ಒಂದು ನದಿಯಲ್ಲಿ ಒಂದು ಪ್ರಾಣಿ ನೀರು ಕುಡಿಯುವ ಹಾಗೆ ಅವನಿಗೆ ಗುಳು 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 ಶಬ್ದ ಕೇಳಿಸಿತು. ತಕ್ಷಣ ಬಾಣ ಹೊಡೆದ್ಬಿಟ್ಟ. ಹೊಡೆದ್ರೆ ಸತ್ತದ್ದು ಅಲ್ಲಿ ಶ್ರವಣ ಕುಮಾರ ಸತ್ತಿದ್ದ. ತನ್ನ ತಂದೆ ತಾಯಿಗಳನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೊರಟವನು ದಾರಿಯಲ್ಲಿ ವಯಸ್ಸಾದ ಕಣ್ಣಿಲ್ಲದೆ ಇದ್ದ ಅಪ್ಪ ಅಮ್ಮ ಕುರುಡರು
ಬಾಯಾರಿಕೆ ಆಗಿದ್ದಂತ ರಾತ್ರಿ ಅಮ್ಮ ಹೇಳಿದ್ದಂತೆ ನನಗೊಂಚೂರು ನೀರು ತಗೊಂಡು ಮಾತು ಹೇಳಿದ್ದು. ನೀವು ನೀರು ತರಲಿಕ್ಕೆ ಅಂತ ಬಂದು ತನ್ನ ಪಾತ್ರೆಯನ್ನ ನೀರಲ್ಲಿ ತುಂಬಿಸ್ತಾ ಇದ್ದ. ಆ ಶಬ್ದ ನೋಡಿ ದಶರಥ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಹೊಡೆದು ಬಿಟ್ಟಿದ್ದ. ಸತ್ತದ್ದು ಶ್ರವಣ ಕುಮಾರ್ ಸತ್ತ. ಮುಂದೆ ದಶರಥನಿಗೆ ಅವನ ಅಪ್ಪ ಅಮ್ಮ ಶಾಪ ಪಡ್ತಾರೆ, ನಮಗೆ ವೃದ್ಧಾಪ್ಯದಲ್ಲಿ ನನ್ನ ಮಗನನ್ನು ನೀನು ದೂರ ಮಾಡಿದ್ದಿ, ನಿನ್ನ ಮರಣ ಕಾಲಕ್ಕೆ ನಿನ್ನ ಮಕ್ಕಳು ನಿನ್ನ ಹತ್ರ ಇರೋದು ಬೇಡ ಅಂತ ಶಾಪ ಕೊಟ್ಟಿದ್ದ. ಬಹಳ ಜನ ದಶರಥರು ಇರ್ತಿದ್ದಾರೆ, ಮಕ್ಕಳೆಲ್ಲೋ ಅಮೆರಿಕಾದಲ್ಲಿ ಇರ್ತಾರೆ, ಇಲ್ಲಿ ಕೂತಿದ್ದಾರೆ ಎಷ್ಟೋ ಜನ ದಶರಥಂದರು. ಅಂದ್ರೆ ವಿದ್ಯೆಗಳು ಹೇಗೆ ಅವರು ಸಂಪಾದನೆ ಮಾಡ್ತಾ ಇದ್ರು ಅದನ್ನ ಪ್ರಯೋಗ ಮಾಡ್ತಾ ಇದ್ರು. ರಾಜರಿಗೆಲ್ಲ ಈ ದುರಭ್ಯಾಸ. ಹೋಗೋದು ಕಾಡಿಗೆ ಸುಮ್ಮನೆ ಪ್ರಾಣಿಗಳನ್ನ ಕೊಂದು ಬರೋದು. ಅಂದ್ರೆ ಆ ಗುರಿ ಪ್ರಾಕ್ಟೀಸ್ ಮಾಡಬೇಕಲ್ಲ. ಕ್ರಿಕೆಟ್ ಆಡುವಾಗೆಲ್ಲ ಮೊದಲು ನೆಟ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೋ ಇಲ್ಲ, ಹಾಗೆ ಇವರು ಗುರಿಯನ್ನ ಪ್ರಾಕ್ಟೀಸ್ ಮಾಡಿ ಕಾಡಿಗೆ ಹೋಗಿ ಆ ಪ್ರಾಣಿಗಳನ್ನ ಕೊಂದು ಬರೋದು. ಹಾಗೆ ಒಮ್ಮೆ ದೊಡ್ಡ ರಘುನಾಥ ಕಾಡಿಗೆ ಹೋಗಿ ಬೇಟೆ ಆಡಬೇಕು ಅಂತ ಹೋದದ್ದು. ಶ್ರೀಮದಾಚಾರ್ಯರ ಶಿಷ್ಯರಲ್ಲಿ, ಆಶ್ರಮ ಶಿಷ್ಯರಲ್ಲಿ ಕೊನೆಯವರು ಅಕ್ಷೋಭ್ಯ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. 4 ಜನಕ್ಕೆ ಶ್ರೀಮದಾಚಾರ್ಯರೇ ಸನ್ಯಾಸವನ್ನ ಕೊಟ್ಟಿದ್ದಾರೆ. ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು ಅಕ್ಷೋಭ್ಯ ತೀರ್ಥರು, ಹಿರಿಯರು ಪದ್ಮನಾಭ ತೀರ್ಥರು. ಅದಕ್ಕೆ ಶ್ರೀಮದಾಚಾರ್ಯರು ಆದೇಶ ಮಾಡಿದ್ರು, ನನ್ನ ನಂತರದಲ್ಲಿ ಮೊದಲು ಪದ್ಮನಾಭ ತೀರ್ಥರು ಪೀಠಕ್ಕೆ ಬರಬೇಕು, ಆಮೇಲೆ ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು, ಆಮೇಲೆ ಅಕ್ಷೋಭ್ಯ ತೀರ್ಥರು. ಈ ಆರ್ಡರ್ ಶ್ರೀಮದಾಚಾರ್ಯರು ಹೇಳಿ ಹೋಗಿದ್ರು. ಅಂತೆ ಶ್ರೀಮದಾಚಾರ್ಯರೇ ಆಚಾರ್ಯರ ನಂತರ ಮೊದಲು ಪೀಠದಲ್ಲಿ ಬರ್ತಾರೆ. ಶ್ರೀಮದಾಚಾರ್ಯರ ನಂತರ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಪದ್ಮನಾಭ ತೀರ್ಥರಿಗೆ ಮುಂದೆ ಪೀಠ ಯಾರಿಗೆ ಕೊಡಬೇಕು ಅಂತ ಟೆನ್ಷನ್ ಇರಲಿಲ್ಲ, ನರಹರಿ ತೀರ್ಥರಿಗೆ ಇರಲಿಲ್ಲ, ಮಾಧವ ತೀರ್ಥರಿಗೆ ಇರಲಿಲ್ಲ. ಆದ್ರೆ ಅಕ್ಷೋಭ್ಯ ತೀರ್ಥರಿಗೆ ಈ ಪೀಠವನ್ನು ಮುಂದೆ ಯಾರಿಗೆ ಒಪ್ಪಿಸ್ಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ಬಂತು. ಫಸ್ಟ್ ಬಂದದ್ದೇ ಅಕ್ಷೋಭ್ಯ ತೀರ್ಥ. ಬಹಳ ಚಿಂತಾಕ್ರಾಂತರಾಗಿದ್ರು ಅಕ್ಷೋಭ್ಯ ತೀರ್ಥರು. ಯಾಕೆಂದ್ರೆ ಪೀಠ ಅನ್ನೋದು ಅದು ಸುಮ್ಮನೆ ಏನೋ ಯಾವುದೋ ವಸ್ತು ಅಲ್ಲ, ಯಾವುದೋ ಆಫೀಸಲ್ಲೋ ಯಾವುದೋ ಚೇರ್ ಮೇಲೆ ಕೊಡೋದಲ್ಲ. ಪೀಠ ಅನ್ನೋ ಸನ್ಯಾಸವನ್ನು ತೆಗೆದುಕೊಳ್ಬೇಕು, ಶಮದಮಾದಿಗಳನ್ನು ಸಂಪಾದನೆ ಮಾಡಬೇಕು, ಇಂದ್ರಿಯ ನಿಗ್ರಹ ಬರಬೇಕು, ವೈರಾಗ್ಯ ಇರಬೇಕು, ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡಬೇಕು, ಪಾಠ ಹೇಳಬೇಕು, ಶಿಷ್ಯರನ್ನು ಸಂಭಾಳಿಸಬೇಕು, ಮುದ್ರಾ ಕೊಡಬೇಕು. ಎಷ್ಟಿದೆ. ಅದಕ್ಕೆ ನಮ್ಮ ಮಠದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮಠಕ್ಕೆ ಬಂದರೆ ಉತ್ತರಾದಿ ಮಠಕ್ಕೆ 3 ಯುದ್ಧ: ತೀರ್ಥ ಯುದ್ಧ, ಮಂತ್ರಾಕ್ಷತಿ ಯುದ್ಧ, ಆಮೇಲೆ ಮುದ್ರಾ ಯುದ್ಧ. 3 ಯುದ್ಧ. ಅಷ್ಟು ರಶ್ ಇರುತ್ತೆ. ಈಗ ಸ್ವಾಮಿಗಳಿಗೆ ಇತ್ತೀಚೆಗೆ ಬಂದಾಗ ನೀವು ಅದನ್ನೆಲ್ಲ ನೋಡಿರ್ಬೋದು, ಅಥವಾ ಆಷಾಢ ಏಕಾದಶಿ ಬೆಂಗಳೂರಲ್ಲಿ ನೀವು ನೋಡಿರ್ಬೋದು. ಇಷ್ಟೆಲ್ಲ ಟೋಕನ್ನು ಅದು ಇದು ಮಾಡಿಯೂ ಕ್ಯೂ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. 36,000 ಜನಕ್ಕೆ ಸ್ವಾಮಿಗಳು ಏಕಾದಶಿ ಮುದ್ರಾಧಾರಣೆ ಮಾಡಿದ್ದಾರೆ. 36,000 ಜನಕ್ಕೆ. ಬೆಳಗ್ಗೆ 5:45ಗೆ ಪ್ರಾರಂಭ ಆದದ್ದು, ರಾತ್ರಿ 10:45ವರೆಗೂ. ಮಧ್ಯದಲ್ಲಿ 3 ತಾಸು ಪೂಜೆ ಬಿಟ್ಟರೆ ನಿರಂತರವಾಗಿ ಸ್ವಾಮಿಗಳು ಮುದ್ರೆ ಕೊಟ್ಟು ಮತ್ತೆ ರಾತ್ರಿ ಬಂದು ಭಾಗವತ ನಡೀತಾ ಇತ್ತಲ್ಲ, ಬೆಳಗ್ಗೆಯಿಂದ ರಾತ್ರಿ 10ವರೆಗೆ ಭಾಗವತವನ್ನು ಉಪನ್ಯಾಸ ಮಾಡಿ ವಿಶ್ರಾಂತಿ ಹೋಗಿತ್ತು. ಅಂದ್ರೆ ಅಂತ ಸಾಮರ್ಥ್ಯ ನೋಡಿ ಗುರುಗಳು. ಹೀಗಾಗಿ ಪೀಠ ಅಂದ್ರೆ ಅದು ಸುಮ್ಮನೆ ಕೆಲಸ ಅಲ್ಲ. ಅದು ಕೆಲವೆಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಾಮಿಗಳು ಬರ್ತಾರೆ, ವೈಭವ ಒಂದಿನ ಏನ್ ಸ್ವಾಮಿಗಳು ಹೋದಲೆಲ್ಲ ಜನ, ಹೋದಲೆಲ್ಲ ಸ್ವಾಮಿಗಳಿಗೆ ಪೀಠ ಹಾಕ್ತಾರೆ, ಆಸನ ಹಾಕ್ತಾರೆ, ಜನ ಎಲ್ಲ ನಮಸ್ಕಾರ ಮಾಡ್ತಾರೆ, ಏನ್ ಗೌರವ ಅಂತ ನೋಡ್ಲಿಕ್ಕೆ ಅನ್ಸುತ್ತೆ. 2 ದಿನ ಇದ್ದು ನೋಡ್ರಿ, ಅವ್ರ ಆಹಾರ ಪದ್ಧತಿ ನೋಡ್ರಿ. ದಿನಾ ದುಡಿಯೋದಿದೆಯಲ್ಲ, ಭಾರಿ ಕಷ್ಟದ ಕೆಲಸ ಅದು. ಕಡಿಮೆ ಅಂದ್ರೂ ಸ್ವಾಮಿಗಳು 1 ಗಂಟೆ ಕೆಳಗೆ ಮಲಗಲಿಕ್ಕೆ ಆಗೋದೇ ಇಲ್ಲ. ಬೆಳಗ್ಗೆ 4-4:30 ಸ್ವಾಮಿಗಳು ಎದ್ದಿರ್ತಾರೆ. ಒಂದಿನ 2 ದಿನ ನಮ್ಮ ಮನೇಲಿ ಫಂಕ್ಷನ್ ಆದ್ರೂ ನಾವು ನಿದ್ದೆಗೆ ಇಡ್ತೀವಿ. ದಿನಾ ಅದೇ ಕೆಲಸ. ಹೀಗಾಗಿ ಪೀಠ ಅನ್ನೋ ಸುಮ್ಮನೆ ಅಲ್ಲ, ಅದು ಬಹಳ ಜವಾಬ್ದಾರಿಯ ಕೆಲಸ. ಅಕ್ಷೋಭ್ಯ ತೀರ್ಥರಿಗೆ ಅದು ದೊಡ್ಡ ಚಿಂತೆ ಆಯಿತು. ಮುಂದೆ ನಾನು ಯಾರಿಗೆ ಪೀಠವನ್ನು ಕೊಡಬೇಕು? ಪೀಠವನ್ನು ಕೊಡೋದು ಈಗೆಲ್ಲ ಬಹಳ ಜನ ಪೀಠಕ್ಕೆ ಆಸೆ ಪಡ್ತಾರೆ, ಆದರೆ ಪಾಠಕ್ಕೆ ಯಾರು ಆಸೆ ಪಡಲ್ಲ. ಪೀಠ ಬೇಕು ಅಂತಾರೆ, ಪಾಠ ಬೇಕು ಅಂತ ಯಾರು ಅನ್ನೋರೇ ಇಲ್ಲ.
ನಮ್ಗೆ ಯೋಗ್ಯತೆ ಆಗಿದೆಯಾ ಇಲ್ವಾ ಏನೂ ಇಲ್ಲ. ಜನ ಗೌರವ ಕೊಡ್ತಾರೆ, ಶಾಟಿ ಕುಟುಂಬ ಬಿಟ್ಟರೆ ಮರ್ಯಾದೆ. ಆ ಮಟ್ಟಕ್ಕೆ ಇವತ್ತಿದೆ ಅನುಷ್ಠಾನ. ಅದರಲ್ಲಿ ಮಾಡಬೇಕಾದ ಪ್ರಣವ ಮಂತ್ರಗಳ ಜಪ ಎಷ್ಟಿದೆ ಅದೆಲ್ಲ. ಸನ್ಯಾಸ ಅನ್ನೋದು ಬಹಳ ಕಷ್ಟ. ಇಂದ್ರಿಯ ನಿಗ್ರಹ ಆಗಬೇಕು, ನಾಲಿಗೆ ಕಂಟ್ರೋಲಿಗೆ ಬರಬೇಕು. ಬೇಡ ಅಂದರೆ ಎದ್ದು ವಾಪಸ್ ಬರುವಂತಹ ಧರ್ಮ ಅಲ್ಲ ಅದು ಸನ್ಯಾಸ ಧರ್ಮ. ಒಮ್ಮೆ ಸನ್ಯಾಸಿಗಳಾಗಿ ಬಿಟ್ಟರೆ ಮುಗೀತು. ಬಹಳ ಕಷ್ಟ ಇದೆ. ನಮ್ಮೆಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಬೇಕಲ್ಲ, ಅಷ್ಟು ಈಸಿನ? ಏನೋ ವೈರಾಗ್ಯ ಬರತ್ತ ಒಮ್ಮೊಮ್ಮೆ, ಯಾವಾಗ ಅಪರೂಪಕ್ಕೆ. ಏನು ಬೇಡಪ್ಪ, ಎದ್ದು ಬಿಟ್ಟು ಹೋಗ್ಬಿಡ್ತೇವೆ. ಒಂದು ಅರ್ಧ ಗಂಟೆ ಆದಮೇಲೆ ಫೋನ್ ಎಲ್ಲಿಟ್ಟೆ ನೆನಪಾಗಿಲ್ಲ. ನಮ್ಮ ವೈರಾಗ್ಯ ಅರ್ಧ ಗಂಟೆ ಕೂಡೋದು. ಮಹಾನುಭಾವರಾದ ವಿಷ್ಣುತೀರ್ಥರು ಬಿಡಿ ಸನ್ಯಾಸಿಗಳು ಮಹಾಜ್ಞಾನಿಗಳು, ಅವಧೂತ ಶಿರೋಮಣಿಗಳು ವಿಷ್ಣುತೀರ್ಥರು. ಏನೋ ಸನ್ಯಾಸ ತಗೋಬೇಕಾದ್ರೆ ಅವರು ಶ್ರೀಮಂತ ಗೃಹಸ್ಥರು. ಅವ್ರ ಹೆಸರೇ ಜಯತೀರ್ಥರ ಹೆಸರೇ ಅವರು ಪೂರ್ವಾಶ್ರಮದಲ್ಲಿ. ಶ್ರೀಮಂತ ಗೃಹಸ್ಥರು. ಕಥೆಗಳಲ್ಲಿ ಶ್ರೀಮಂತ ಬ್ರಾಹ್ಮಣನ ಬಗ್ಗೆ ಕೇಳೋದೇ ಇಲ್ಲ, ಬಡ ಬ್ರಾಹ್ಮಣ ಅಂತ ಕೇಳೋದು. ಅವರಿಗೆ ಶ್ರೀಮಂತರು ಮನೆ ತುಂಬ ಕನ್ನಡಿ ಇತ್ತು, ತೂಗು ಮಂಚದ ಮೇಲೆ ಊಟ ಮಾಡಿ ಹೆಂಡತಿ ತೊಡೆ ಮೇಲೆ ಮಲ್ಕೊಂಡಿದ್ರು. ಹೆಂಡತಿ ತಾಂಬೂಲವನ್ನು ತಿನ್ನಿಸ್ತಾ ಇದ್ರು. ಯಾರೋ ಒಬ್ಬರು ಪುರಂದರದಾಸರು ಬರೆದು ಮಂಚ ಬಾರದು, ಮಡದಿ ಬಾರದು, ಕಚ್ಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಕರ್ಮವ. ಈ ಹಾಡು ಹಾಡುತ್ತಾ ಹೋದ ಒಬ್ಬ ದಾಸಯ್ಯ. ಕೇಳಿಸ್ತು ಜಯತೀರ್ಥಾಚಾರ್ಯಗೆ. ಆ ಕ್ಷಣಕ್ಕೆ ವೈರಾಗ್ಯ ಬಂತು. ನಾವು ಈ ಹಾಡು ಹಾಕೊಂಡು ಬೇಕಾಸತಿ ಕಾರಲ್ಲಿ ಹೋಗಿರ್ತೇವೆ. ಆ ಹಾಡುವೇ ವೈರಾಗ್ಯ ಬರುತ್ತೆ ಹೊರತು ಜೀವನದ ವೈರಾಗ್ಯ ಬರೋದೇ ಇಲ್ಲ. ನೋಡ್ರಿ, ಅವರು ಮಂಚದ ಮೇಲೆ ಮಲಗಿದ್ರು, ತೂಗು ಮಂಚದ ಮೇಲೆ. ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಕೂಡಿಟ್ಟು ಹಣ ಬರಲ್ಲ ನಮ್ಮ ಜೊತೆಗೆ, ಮುಂಚೆ ಮಾಡಿರೋ ಕರ್ಮವ. ಆ ಕ್ಷಣಕ್ಕೆ ವೈರಾಗ್ಯ ಬಂತು, ಎದ್ದೋಗ್ಬಿಟ್ಟು. ಒಂದು ಕ್ಷಣಕ್ಕೆ ನಮಗೂ ವೈರಾಗ್ಯ ಬರತ್. ಯಾವಾಗೋ ಏನೋ ಶ್ರಾವಣ ಉಪನ್ಯಾಸ ಕೇಳಿದ್ವಿ, ಇನ್ನೇನೋ ಆಗಿ ಭಾರಿ ವೈರಾಗ್ಯ. ನಾಳೆ ಬದ್ರಿಗೆ ಹೋಗಿ ದರ್ಶನ ಮಾಡೇ ಬಂದ್ಬಿಡೋದು. ಬದ್ರಿ ತನ ಹೋಗಿರ್ತಾನೆ, ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ವೈರಾಗ್ಯ ಬರಲ್ಲ. ನಮ್ದೆಲ್ಲ ಹಾಗಿರೋದು. ಅವ್ರಂತಾರೆ, ನನಗೆ ಬಂದಿರೋ ವೈರಾಗ್ಯ ಇದು 100% ಪ್ಯೂರ್ ಹೌದೋ ಅಲ್ವೋ? ಯಾಕಂದ್ರೆ ಮುಂದೆ ಸನ್ಯಾಸ ತಗೋಬೇಕು ಅಂತಿತ್ತು ಅವ್ರಿಗೆ. ಕಲ್ಪನೆ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. 12 ವರ್ಷ ಅಸಿಧಾರ ವ್ರತ ಮಾಡ್ತಾರೆ ಜಯತೀರ್ಥಾಚಾರ್ಯ. 12 ವರ್ಷ ಅಸಿಧಾರ ವ್ರತ ಅಂದ್ರೆ ಕಾಡಿಗೆ ಹೋಗ್ತಾರೆ, ವಾನಪ್ರಸ್ಥವನ್ನ ಸ್ವೀಕಾರ ಮಾಡಿ ವಾನಪ್ರಸ್ಥಾಶ್ರಮಿಗಳಾಗಿ. ಗಂಡ ಹೆಂಡತಿ ಪಕ್ಕದಲ್ಲೇ ಮಲ್ಕೋಬೇಕು. ಮಧ್ಯದಲ್ಲಿ ಒಂದು ದೊಡ್ಡ ಕತ್ತಿಯನ್ನು ಇಟ್ಕೊಂಡಿರ್ತಾರೆ, ಖಡ್ಗ. ಹೇಳ್ತಾರಂತ ಹೆಂಡತಿಗೆ, ನನ್ನ ಮನಸ್ಸಲ್ಲಿ ವಿಕಾರ ಆದ್ರೆ ನಾನ್ ತಲೆ ಕತ್ತರಿಸ್ಕೋತೀನಿ, ನಿನ್ ಮನಸ್ಸಲ್ಲಿ ವಿಕಾರ ಆದ್ರೆ ನೀನ್ ತಲೆ ಕತ್ತರಿಸ್ಕೋಬೇಕು. 12 ವರ್ಷ ತಮ್ಮ ವೈರಾಗ್ಯವನ್ನ ಪರೀಕ್ಷೆ ಮಾಡ್ಕೋತಾರೆ. ಆಮೇಲೆ ಸನ್ಯಾಸಿಗಳಾಗ್ತಾರೆ ಜಯತೀರ್ಥಾಚಾರ್ಯ. ಅಂದ್ರೆ ವೈರಾಗ್ಯ ದೀರ್ಘಕಾಲದವರೆಗೆ ಇರಲ್ಲ ನಮ್ಮ ಜೊತೆಗೆ. ಏನೋ ಬೇಸರ ಆದಾಗ ಮನೆಯಲ್ಲಿ ವೈರಾಗ್ಯ ಬರುತ್ತೆ. ಹೆಂಡತಿ ನನ್ನ ಮಾತು ಕೇಳದೆ ಇದ್ರೆ ಬೇಡಪ್ಪ ಏನು ವೈರಾಗ್ಯ ಬರುತ್ತೆ. ಮಕ್ಕಳು ಮಾತು ಕೇಳದೆ ಇದ್ರೆ 1 ದಿನ 2 ದಿನ ವೈರಾಗ್ಯ ಬರುತ್ತೆ. ಆದ್ರೆ ವೈರಾಗ್ಯ ಕಂಟಿನ್ಯೂ ಆಗಿರ್ಬೇಕಲ್ಲ, ಅದರಲ್ಲಿ ನಿರಂತರತೆ ಇರಬೇಕು. ಅದು ಭಾರಿ ಕಷ್ಟ. ಹೀಗಾಗಿ ಸನ್ಯಾಸವನ್ನು ತಗೋಬೇಕಾದ್ರೆ ತುಂಬಾ ಜವಾಬ್ದಾರಿ ಇದೆ. ಸನ್ಯಾಸ ಕೊಡೋರ್ಗೂ ಅಷ್ಟು ಜವಾಬ್ದಾರಿ ಇದೆ. ಅಕ್ಷೋಭ್ಯತೀರ್ಥರಿಗೆ ದೊಡ್ಡ ತಲೆನೋವಾಯಿತು, ನಾನು ಯಾರಿಗೆ ಸನ್ಯಾಸ ಕೊಡ್ತೀನಿ? ಆಗ ಅವರಿಗೆ ಸೂಚನೆ ಆಯಿತು, ನೀವು ನಾಳೆ ಭೀಮಾ ನದಿಯ ತೀರದಲ್ಲಿ ಕೂತ್ಕೊಳ್ರಿ. ಯಾರು ಅಲ್ಲಿ ಕುದುರೆ ಮೇಲೆ ಬಂದು ಕುದುರೆ ಸಮೇತ ನೀರಿಗಿಳಿದು ಕುದುರೆ ಸಮೇತ ಬಾಯಿ ಹಚ್ಚಿ ನೀರು ಕುಡಿತಾರೋ ಅವರಿಗೆ ಆಶ್ರಮ ಕೊಡ್ರಿ ಅಂತ ಅಕ್ಷೋಭ್ಯತೀರ್ಥರಿಗೆ ಸೂಚನೆ ಆಯಿತು. ಮಾರನೇ ದಿವಸ ಅವರು ಭೀಮಾ ನದಿಯ ತಡದಲ್ಲಿ ಪ್ರಣವ ಮಂತ್ರವನ್ನು ಜಪ ಮಾಡ್ತಾ ಅಕ್ಷೋಭ್ಯತೀರ್ಥರು ಕೂತಾಗ ದೊಂಡೋರು ರಘುನಾಥ ಬೇಟೆ ಆಡ್ತಾ ತುಂಬಾ ನೀರು ಅಡಿಕೆ ಆಯ್ತು. ಬಾಯಿ ಮಣಗೋಯ್ತು. ನಮಗೆ ಈ ಬಾಯಾರಿಕೆ ಬಗ್ಗೆ ಗೊತ್ತೇ ಇಲ್ಲ. ನಮಗೆ ಪುರಾಣಗಳಲ್ಲಿ ಬಾಯಾರಿಕೆ ಆಗಿದೆ ನೋಡ್ರಿ, ಇದು ತುಂಬಾ ದೊಡ್ಡ ಕೆಲಸ ಮಾಡಿದೆ. ಪರೀಕ್ಷಿತ್ ಮಹಾರಾಜನಿಗೆ ತುಂಬಾ ಬಾಯಾರಿಕೆಯಾಗಿ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋದಂತೆ ಇಡೀ ಭಾಗವತಕ್ಕೆ ಕಾರಣ ಆಯಿತು. ಪರೀಕ್ಷಿತ್ ಮಹಾರಾಜನ ಬೇಟೆ ಆಟಕ್ಕೆ ಹೋಗಿದ್ದ, ತುಂಬಾ ಬಾಯಿ ಮಣಗೋಯ್ತು, ನೀರು ಬೇಕು. ಹುಡುಕ್ತಾ ಹೋದ್ರೆ ಒಂದು ಋಷಿಗಳ ಆಶ್ರಮ ಕಾಣಿಸ್ತು. ಆ ನೀರಡಿಕೆ ಎಷ್ಟಾಗಿತ್ತಂದ್ರೆ
ನಾವ್ಯಾರು ಇವತ್ತು ಅಷ್ಟು ನೀರಡಿಕೆಯನ್ನು ನಾವು ಫೀಲ್ ಮಾಡೇ ಇಲ್ಲ, ಮಾಡೋದೇ ಇಲ್ಲ. ಯಾವಾಗಲೂ ಎಲ್ಲರೂ ಒಂದು ಬಿಸ್ಲೇರಿ ಬಾಟ್ಲಿ ಇಟ್ಕೊಂಡು ಬಂದಿರ್ತಾರೆ ಬ್ಯಾಗಲ್ಲಿ. ಆ ಥರ ಬಾಯಿ ಒಣಗಿಸ್ಕೊಂಡು ಪುರಾಣ ಹೇಳ್ತಿರ್ತಾರೆ. ಇವನು ಅವಾಗ ಎತ್ತಿ ಸಿಪ್ ಮಾಡೋದು, ಇಲ್ಲಿ ನೀರು ಕುಡಿತಿರ್ತಾರೆ. ಬಾಯಾರಿಕೆ ಅಂದ್ರೆ ಏನು, ಆ ದಾಹ ಏನು ಅದು ಗೊತ್ತಿಲ್ಲ. ಒಂದು ಸರಿ ನಾವು ನಮ್ಮ ಸಂಚಾರದಲ್ಲಿ ಅನುಭವ ಆಗಿದೆ, ಇವತ್ತಿಗೂ ನೆನಪಿದೆ. ಸ್ವಾಮಿಗಳ ಜೊತೆಗೆ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಆದ ಮೇಲೆ ತುಮ್ಮೂರು ತೀರ್ಥಕ್ಕೆ ಹೋಗಿದ್ವಿ. ತುಮ್ಮೂರು ತೀರ್ಥಕ್ಕೆ ಹೋಗಬೇಕಾದ್ರೆ ಪಾಪ ವಿನಾಶಿನಿ ಅಂತ ಇದೆ, ಅಲ್ಲಿ ನೋಡೋದ್ರಿಗೆ ಗೊತ್ತಿರೋದು. ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಆ ಬ್ರಿಡ್ಜ್ ದಾಟಿ ಮುಂದೆ ಹೋದ್ರೆ 2 ಪರ್ವತಗಳನ್ನ ಪೂರ್ತಿ ಹತ್ತಿ ಪೂರ್ತಿ ಇಳಿದು 1-2 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ತುಮ್ಮೂರು ತೀರ್ಥ ಸಿಗತ್ತೆ. ಅದು ವೈಶಾಖ ಮಾಸ. ಬೆಳಿಗ್ಗೆ ಬೇಗ ಎದ್ದು ಹೊರಟ್ಬಿಟ್ಟಿವಿ. ಹೋಗುವಾಗ ಬಿಸಿಲಿರಲಿಲ್ಲ, ಹೋಗಿ ಮುಟ್ಟುಬಿಟ್ಟಿವಿ. ವಾಪಸ್ ಬರುವಾಗ ತುಂಬಾ ಬಿಸಿಲು, ಬಂಡೆಗಲ್ಲು, 2 ಪರ್ವತ ಹತ್ತಿ ಇಳಿದು ವಾಪಸ್ ಬರಬೇಕು. ನೀರು ನೀರು ಅಂದ್ರೆ ಏನು ಅಂತ ಅವತ್ತ ಮಹತ್ವ ಗೊತ್ತಾಗಿತ್ತು. ಇವತ್ತಿಗೂ ಒಂದು ನೆನಪಿದೆ, ಈ ಗಂಟ್ಲು ಇಲ್ಲಿವರೆಗೂ ಒಣಗೋಗಿತ್ತು. ಅಷ್ಟು ದಾಹ ನಮ್ಗೆ ಇವತ್ತಿನವರೆಗೂ ಮುಂದೆ ಆಗಿಲ್ಲ. ಯಾಕಂದ್ರೆ ಒಂಚೂರು ಬಾಯಿ ಪ್ರಾಮಾಣಿಕ ನೀರು ಕುಡಿದು ಪರೀಕ್ಷಿತ್ ಮಹಾರಾಜನಿಗೆ ಎಂಥ ದಾಹ ಆಗಿತ್ತು. ಆ ಆಶ್ರಮಕ್ಕೆ ಹೋಗಿ ಶಮೀಕ ಋಷಿಗಳನ್ನು ಕಣ್ಣು ಮುಚ್ಚಿ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತಿದ್ದಾರೆ. ಇವನಿಗೆ ನೀರು ಬೇಕಾಗಿತ್ತು. ಅವರು ಕಣ್ ತೆಗೆದು ನೋಡ್ತಾ ಇಲ್ಲ. ಕೋಪ ಬಂದ್ಬಿಡ್ತು ಮನುಷ್ಯನಿಗೆ. ಹಸಿವೆ ನೀರಡಿಕೆ ಆದಾಗ ಬರುವ ಕೋಪ ಯಾವ ಟೈಮಲ್ಲೂ ಬರಲ್ಲ. ಅದರಲ್ಲೂ ಬ್ರಾಹ್ಮಣರಿಗೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಸಿದ ಬ್ರಾಹ್ಮಣರನ್ನು ಕಾಯಿಸಬಾರ್ದು ಅಂತ. ಇನ್ನೇನು ಬಹಳ ಕಾಯಿಸಲ್ಲ ನಾನು. ಹಸಿದ ಬ್ರಾಹ್ಮಣರನ್ನು ಕಾಯಿಸಬಾರ್ದು ಅಂತ ಇದೆ. ಸಿಟ್ಟು ಬಂದು ಸಪ್ತಾಹವನ್ನ ಶಮೀಕ ಋಷಿಗಳ ಕೊರಳಲ್ಲಿ ಹಾಕಿದ್ದೆ. ಮುಂದೆ ಅವರ ಮಗ ಶೃಂಗಿ ಗೊತ್ತಾಗಿ ಶೃಂಗಿ ಶಾಪ ಪಟ್ಟ. ಶಾಪದಿಂದಲೇ ಮುಂದೆ ಪರೀಕ್ಷಿತ್ ಮಹಾರಾಜರು ಗಂಗಾ ತೀರಕ್ಕೆ ಬಂದು ಇಡೀ ಭಾಗವತ ಸಿಕ್ತು. ಇಡೀ ಭಾಗವತಕ್ಕೆ ಕಾರಣ ಪರೀಕ್ಷಿತ್ ಮಹಾರಾಜನ ಬಾಯಾರಿಕೆ. ದೋಂಡೋ ರಘುನಾಥನಿಗೆ ಆದ ಇಡೀ ಬಾಯಾರಿಕೆಯಿಂದ ನಮಗೆ ಟೀಕಾಗ್ರಂಥಗಳು ಸಿಕ್ತು. ಟೀಕಾಗ್ರಂಥಗಳು ಸಿಗಲಿಕ್ಕೆ ಆ ದಾಹ ಕಾರಣ. ಹೀಗಾಗಿ ತುಂಬಾ ಬೇಟೆಯಾಡಿ ಹೋದ ಬಿಸಿಲು, ಆ ಕಡೆಗೆಲ್ಲ ತುಂಬಾ ಬಿಸಿಲಿನ ಪ್ರದೇಶ. ಅಲ್ಲಿಂದ ಅವರು ತುಂಬಾ ಬಾಯಾರಿಕೆಯಾಗಿ ನದಿ ಹುಡುಕಿಕೊಂಡು ಭೀಮಾ ನದಿಗೆ ಬರ್ತಾರೆ. ನೋಡ್ರಿ ಹೆಂಗ ಅವರಿಗೆ ಅನಿಸ್ತು ಅಂದ್ರೆ, ಈ ಕುದುರೆ ಮೇಲೆ ಕೂತ್ ನಾನು ಬರ್ತಾ ಇದ್ದೀನಿ, ನನಗೆ ಇಷ್ಟು ಬಾಯಾರಿಕೆ ಆಗಿದೆ ಅಂದ್ರೆ ನನ್ನ 10 ಬರ್ತವೆ, ಈ ಕುದುರೆಗೆ ಎಷ್ಟು ಬಾಯಾರಿಕೆ ಆಗಿರ್ಬೇಕು ಪಾಪ. ನಾವೆಲ್ಲ ಆಗಿದ್ರೆ ಕುದುರೆ ಮೇಲಿಂದ ಇಳಿದು ಕುದುರೆ ಸೈಡಿಗೆ ನಿಲ್ಲಿಸಿ ನಾವು ನೀರು ಕುಡಿತಾ ಇದ್ವಿ. ಆ ಕುದುರೆಗೆ ಬಾಯಿ ಒಣಗಿರುತ್ತೆ ಅನ್ನೋ ನಮಗೆ ಕಲ್ಪನೆನೇ ಬರಲ್ಲ. ಜ್ಞಾನಿಗಳಿಗೆ ಸೌಹೃದತೆ ಬಹಳ ಇರುತ್ತೆ, ಸೌಹಾರ್ದತೆ ಪಾಪ ಅನ್ಸುತ್ತೆ ಜ್ಞಾನಿಗಳಿಗೆ ಅಲ್ವಾ. ಎಷ್ಟೋ ಸರಿ ಹಾಗಾಗತ್ತೆ. ಸ್ವಾಮಿಗಳು ಹೂ ಅಂದ್ಬಿಡ್ತಾರೆ, ಜೊತೆಗಿದ್ದವ್ರು ಬಿಡಲ್ಲ ಅಂತ ಬಹಳ ಜನದ ಕಂಪ್ಲೇಂಟ್. ನಾವೇ ಬಹಳ ಸರಿ ಬೀಸ್ಕೊಂಡಿವಿ. ಇಲ್ಲೇ ಮುಂದಿನ ರೋಡಲ್ಲಿ ನಮ್ಮ ಮನೆ ಪಾದ ಪೂಜೆ ಬನ್ನಿ ಅಂತಾರೆ. ಇಲ್ಲೇ ಒಂದು 10 ಫರ್ಲಾಂಗ್ ನಮ್ಮ ಮನೆ ಅಂತ 3 ಕಿಲೋಮೀಟರ್ ಇರ್ತದೆ. ಆ ಟ್ರಾಫಿಕ್ ಅಲ್ಲಿ ಹೋಗೋದು ಕಷ್ಟ. ಜೊತೆಗಿದ್ದವ್ರು ಬೇಡ 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 ಅಂದ್ಬಿಡ್ತಾರೆ. ಪಾಪ ಮಾಡಿರ್ಲಿ ಅಂತಂತಾರೆ. ನೀವೆಲ್ಲ ಅದನ್ನು ನೋಡಿದ್ದೀರಿ. ಜ್ಞಾನಿಗಳಿಗೆ ಆ ಕಾರುಣ್ಯ ಇರುತ್ತೆ. ಅವರು ಕುದುರೆ ನಿಲ್ಲಿಸಿ ಕುದುರೆ ಸೈಡಿಗೆ ಕಟ್ಟಿ ಬಂದು ನೀರು ಕುಡಿಲಿಲ್ಲ. ನನಗೆ ಬಾಯಾರಿಕೆ ಆಗಿದೆ ಅಂದ್ರೆ ಆತ್ಮವತ್ ಸರ್ವಭೂತಾನಿ, ನನ್ನಂತೆ ಎಲ್ಲರೂ, ನನ್ನಂತೆ ಎಲ್ಲ ಜೀವರು. ಸತ್ಯ ಧ್ಯಾನದ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಅವರ ಗುರುಗಳು ಸತ್ಯ ಜ್ಞಾನ ತೀರ್ಥರು ನಾಗ ಶುದ್ಧ ದ್ವಾದಶಿ ಅವರ ಮಹಾಸಮಾರಾಧನೆ ಬಾಗಲಕೋಟೆಯಲ್ಲಿ ಮಹಾಸಮಾರಾಧನೆ ಮಾಡ್ತಾ ಇದ್ರು. ಒಳ್ಳೆ ಬಿಸಿಲಿನ ಪ್ರದೇಶ ಬಾಗಲಕೋಟೆ. ತುಂಬಾ ಬಾಯಾರಿಕೆ ಸದ್ಧಾಂತರಿಗೆ ಆಯ್ತು. ದ್ವಾದಶಿ ಮಧ್ಯಾಹ್ನ 10 ಗಂಟೆಗೆ ನಮಗೆಲ್ಲ ಬಾಯಾರಿಕೆ ಎದ್ದು ಹೋಗ್ತೀವಿ, ನೀರು ಬಿಡ್ತೀವಿ. ಸನ್ಯಾಸಿಗಳೆಲ್ಲ ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಅನ್ಕೋತಾರೆ ನನಗಿಷ್ಟು ಬಾಯಾರಿಕೆ ಆಗಿದೆ ಅಂದ್ರೆ ಬಂದಿರೋ 1000 ಜನಕ್ಕೆ ಎಷ್ಟು ಬಾಯಾರಿಕೆ ಆಗ್ಬೋದು. ಆಗಿಂದಾಗ ಪಾನಕ ಮಾಡ್ಬೇಕು. ಈಗ ನಾವು ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರೋ ಕಾಲ ಅಲ್ಲ, ಬಾವಿಯಿಂದ ನೀರು ಸೇರ್ಬೇಕು. 7-8 ಸಾವಿರ ಜನ ಇದ್ರಂತೆ. 7-8 ಸಾವಿರ ಜನಕ್ಕೆ ನೀರು ಸೇದಿ ಆ ನೀರು ಪಾತ್ರೆ ತುಂಬಿಸಿ ಸಕ್ಕರೆ ಹಾಕಿ ಪಾನಕ ಯಾವಾಗ ಮಾಡೋದು? ಅದಕ್ಕೆ ಬಾವಿಯಲ್ಲೇ ಸಕ್ಕರೆ ಚೀಲಗಳನ್ನು ಹಾಕಿಸಿ ನಿಂಬೆ ಹಿಂಡಿಸಿ ಪಾನಕ ಮಾಡಿಸಿ ಅವರೇ ತಲೆಗೆ ಶಾಟಿ ಕಟ್ಟಿಕೊಂಡು ಬಾವಿಯಿಂದ ಸೇರಿ ಸೇರಿ ಪಾನಕ ಮಾಡಿಸಿದ್ರು ಅಂತ ಧ್ಯಾನ ತೀರ್ಥರ ಕಥೆಯಲ್ಲಿ ನಾವು ಕೇಳ್ತೇವೆ. ಹಾಗೆ ಆತ್ಮವತ್ ಸರ್ವಭೂತಾನಿ. ನನಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಅದೇ ಆಗತ್ತೆ. ಇದು ನಾವು ಯಾವಾಗಲೂ ಯೋಚನೆ ಮಾಡಬೇಕಂತ. ಯಾಕಂದ್ರೆ ಭೂತದಯ ಇದು ನಾವು ಮಾಡುವ ಪರಮಾತ್ಮನ ಒಂದು ಸೇವಾ ಅಂತ ನಾವು ಕೇಳ್ತೇವೆ. ದೇವರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ದೇವರಿಗೆ ಟ್ಯಾಕ್ಸ್ ಕಟ್ಟಬೇಕು.
ರೋಡ್ ಬಳಸ್ತೇವೆ, ಟ್ಯಾಕ್ಸ್ ಕಟ್ತೇವೆ. ಕರೆಂಟ್ ಬಳಸ್ತೇವೆ, ಟ್ಯಾಕ್ಸ್ ಕಟ್ತೇವೆ. ಜಾಗ ದುಡ್ಡು ಕೊಟ್ಟು ತಗೊಂಡಿದ್ರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಹಾಗಾದ್ರೆ ಅದ್ಭುತವಾದ ಈ ಶರೀರವನ್ನು ದೇವರು ಕೊಟ್ಟ. ಕಣ್ಣು, ಮೂಗು, ಕಿವಿ, ಬಾಯಿ ಪುನಃ ರೀಪ್ಲೇಸೇ ಮಾಡ್ಲಿಕ್ಕಾಗದೇ ಇರುವ ತುಂಬಾ ಬೆಲೆ ಬಾಳುವ ವಸ್ತುಗಳನ್ನ ದೇವರು ನಮಗೆ ಕೊಟ್ಟಾಗ ದೇವರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಲ್ಲ. ಅದೇನು? ನಾನಾ ಜನಸ್ಥ ಶುಶ್ರೂಷ ಕರ್ತವ್ಯ ಕರವಂತಿತೇ ಅಂತ ಅನೇಕ ಜನರ ಸೇವೆಯನ್ನು ಮಾಡಬೇಕು, ಭೂತದಯ ಮಾಡಬೇಕು. ಇದು ದೇವರಿಗೆ ನಾವು ಕಟ್ಟುವ ಟ್ಯಾಕ್ಸ್. ಆದ್ದರಿಂದಾಗಿ ದೊಂಡೋ ರಘುನಾಥರು ಕುದುರೆ ಸಮೇತ ಭೀಮಾ ನದಿಗೆ ಬರ್ತಾರೆ. ಕುದುರೆನೂ ನೀರು ಕುಡಿಲಿ, ನಾನು ನೀರು ಕುಡಿತೀನಿ ಅಂತ ಕುದುರೆ ಅರ್ಧ ಮುಳುಗುವವರೆಗೂ ನದಿಯಲ್ಲಿ ಹೋಗಿ ಹಾಗೆ ಕುದುರೆ ಮೇಲಿಂದಲೇ ನೀರಿಗೆ ಬಾಯಿ ಹಚ್ಚಿ ನೀರು ಕುಡಿತಾರೆ. ಅಕ್ಷೋಭ್ಯ ತೀರ್ಥರು ಈ ದೃಶ್ಯಕ್ಕಾಗಿ ಕಾಯ್ತಾ ಕೂತಿದ್ರು. ಸೂಚನೆ ಆಗಿತ್ತವರಿಗೆ. ಯಾವಾಗ ಈ ದೃಶ್ಯವನ್ನು ಅಕ್ಷೋಭ್ಯ ತೀರ್ಥರು ನೋಡಿದ್ರು ಆಶ್ಚರ್ಯ ಆಗೋಯ್ತು ಅಕ್ಷೋಭ್ಯ ತೀರ್ಥರಿಗೆ. ಅವರಂತ ಒಂದೇ ಒಂದು ಮಾತಂತ, ಕಿಂ ಪಶು ಪೂರ್ವದೇಹೇ ಅಂತ. ನೀನೇನ್ ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ಯಾ ಅಂತ. ನಮಗೆಲ್ಲ ಹಂಗನ್ನೋ ಕಾರಣವೇ ಇಲ್ಲ. ನಾವು ಈ ಜನ್ಮದಲ್ಲೇ ಪಶು ಇದ್ದಂಗಿದ್ದೇವೆ. ಪಶು ಪೂರ್ವದೇಹ ಯಾಕೆ? ಈ ದೇಹದೇ ಪಶು. ಆಹಾರ ನಿದ್ರಾ ಭಯಮೈಥುನಾನಿ. ತಿನ್ನೋದು, ನಿದ್ದೆ ಮಾಡೋದು, ಭಯಪಡೋದು, ಮೈಥುನ ಮಾಡೋದು, ಇದು ಪಶು ಪಕ್ಷಿ ಪ್ರಾಣಿಗಳು ಮಾಡುತ್ತೆ. ಅವುಗಳಿಗೂ ಮರಿ ಇವೆ, ಮಕ್ಕಳಿವೆ, ಗೂಡು ಕಟ್ಟತ್ತೆ, ಸಂಸಾರ ನೋಡಿಕೊಳ್ಳತ್ತೆ, ಹೊರಗೆ ಹೋಗುತ್ತೆ, ಆಹಾರ ತರುತ್ತೆ, ಮಕ್ಕಳಿಗೆ ಆಹಾರ ಹಾಕತ್ತೆ. ಪ್ರಾಣಿಗಳು ಮಾಡುತ್ತೆ, ಪಶುಗಳು ಮಾಡುತ್ತೆ ಆ ಕೆಲಸ. ನಾವೇನು ಮಾಡ್ತಾ ಇದ್ದೀವಿ? ಅಷ್ಟೇ ಮಾಡ್ತೀವಿ. ಬಹಳ ಜನ ಇದ್ದಾರೆ, ಅನೇಕ ಜನ ನಮ್ಮ ಹತ್ರ ಪಾಠಕ್ಕೆ ಬರೋರ್ನೆಲ್ಲ ಅವ್ರ ಜೀವನ ಶೈಲಿ ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬೆಳಿಗ್ಗೆ 6-6:30 ಮನೆ ಬಿಡ್ತಾರೆ. ಎಲ್ಲೋ 60-70 ಕಿಲೋಮೀಟರ್ ದೂರ ಆಫೀಸ್. ಹೋಗ್ಲಿಕ್ಕೆ 2.5 ಗಂಟೆ, ಬರ್ಲಿಕ್ಕೆ 2.5 ಗಂಟೆ. ಅಲ್ಲೊಂದು 14 ತಾಸು ಕೆಲಸ ಮಾಡ್ತಾರೆ. ಇಡೀ ಬೆಳಿಗ್ಗೆ 5-5:30, 6ಕ್ಕೆ ಮನೆ ಬಿಟ್ರೆ ರಾತ್ರಿ 10-10:30 ಮನೆಗೆ ಬರ್ತಾರೆ. ಏನೋ ಮಾಡಿಟ್ಟಿದ್ದು ಮನೆಗೆ ಬಿಡ್ತಾರೆ. ಮತ್ತೆ ಬೆಳಿಗ್ಗೆ 60 ವರ್ಷದ ತನಕ ಕತ್ತೆ ಜನ್ಮ ಅಂತ. ಕತ್ತೆಗೆ ನೀವು ಬಂಗಾರ ಹೊರಿಸಿದ್ರೇನೋ, ಬೆಳ್ಳಿ ಹೊರಿಸಿದ್ರೇನೋ, ಕಬ್ಬಣ ಹೊರಿಸಿದ್ರೇನೋ, ಅದಕ್ಕೆ ಭಾರನೇ ಅದು ಕತ್ತೆಗೆ. ಹಾಗೆ 60 ವರ್ಷ ಮನುಷ್ಯ ದುಡಿತಾನ ಎದಕ್ಕೆ ದುಡಿತಾನಂತೆ ಗೊತ್ತು. ಅದೇನೋ ಸುಖ ಅನ್ಕೋತಾನ, ಸುಖ ಅಲ್ಲ ಅದು. ಯಾವ್ದನ್ನೋ ಸುಖ ಅನ್ಕೋತಾನ, ಅದು ಸುಖ ಅಲ್ಲ. ಹೀಗೆ ಯಾವ್ಯಾವುದಲ್ಲೋ ನಾವು ಜೀವನ ಕಳೆದು ಬಿಡುತ್ತೇವೆ. ಆದ್ರೆ ಅಕ್ಷೋಭ್ಯ ತೀರ್ಥರು ಅಂತಾರೆ, ಕಿಂ ಪಶು ಪೂರ್ವದೇಹ. ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ಯಾ? ಪಶುಗಳ ತಾನೇ ನೇರವಾಗಿ ನೀರಿಗೆ ಬಾಯಿ ಹಚ್ಚಿ ನೀರು ಕುಡಿತಾವ. ಮತ್ ನಾಳೆ ಎಲ್ಲೋ ಈ ಕೆರೆ ಇದೆ, ನೀವು ಹೋಗಿ ಹಾಗೆ ಕುಡಿಬೇಡ್ರಿ, ಯಾವ ಅಕ್ಷೋಭ್ಯ ತೀರ್ಥರು ಬರಲ್ಲ, ಹಂಗೆ ಕುಡಿಬಾರ್ದು. ಧರ್ಮಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರದಲ್ಲಿ ಪಾತ್ರೆಯಿಂದ ನೀರು ಕುಡಿಬಾರ್ದು ಅಂತ ಇದೆ. ಕೆಲವರು ಹೀಗೆ ಟ್ಯಾಪ್ ಕೆಳಗೆ ಕೈ ಹಿಡಿದು ಭಗಸೆ ಮಾಡಿ ನೀರು ಕುಡಿತಾರೆ. ಭಾಗವತದಲ್ಲಿ ವೈರಾಗ್ಯದ ಬಗ್ಗೆ ಮಾತಾಡುವಾಗ ದ್ವಿತೀಯ ಸ್ಕಂದದಲ್ಲಿ ಹಾಗೆ ಹೇಳಿದ್ದಾರೆ. ಪ್ರತ್ಯೇಕ ಪಾತ್ರೆಗಳನ್ನ ಹುಡುಕಬೇಡ್ರಿ, ಹೀಗೆ ಕೈ ಮಾಡಿದ್ರೆ ನೀರು ನಿಲ್ಲತ್ತೋ ಇಲ್ವೋ, ನೀರು ಕುಡಿಲಿಕ್ಕಾಗತ್ತಲ್ಲ, ಪ್ರತ್ಯೇಕ ಪಾತ್ರೆಗಳನ್ನ, ಅದೆಲ್ಲ ವೈರಾಗ್ಯಕ್ಕಾಗಿ ಹೇಳಿದ್ದು. ಧರ್ಮಶಾಸ್ತ್ರದ ಪ್ರಕಾರ ಒಂದು ಪಾತ್ರೆ ಇರಬೇಕು. ಊಟಕ್ಕೆ ಕೂತಾಗ 2 ಪಾತ್ರೆ ಇರಬೇಕು, ಒಂದೇ ಇರಬಾರ್ದು. 2 ಇಟ್ಕೋಬೇಕು. ಇವ್ರು ಇಡೀ ಲೈನಿಗೆ 2 ಇಟ್ಕೊಂಡಿರ್ತಾರೆ ಕೆಲವರು, ನೀವು ನೋಡ್ಬೇಕು. ಹಂಗಲ್ಲ, ಒಬ್ಬೊಬ್ಬರು 2 ಇಟ್ಕೊ. ಅವೆಲ್ಲ ಇವೆ. ಯಾವಾಗ ಅಕ್ಷೋಭ್ಯ ತೀರ್ಥರು ಈ ಮಾತು ಹೇಳಿದ್ರು, ದೊಂಡೋ ರಘುನಾಥರಿಗೆ ಹಿಂದಿನ ಜನ್ಮದ ಸ್ಮರಣೆ ಎಲ್ಲ ಆಗಬೇಕು. ಹೆಂಗ್ ನೋಡ್ರಿ, ಹಿಂದಿನ ಜನ್ಮದಲ್ಲಿ ಸಾಕ್ಷಾತ್ ಶ್ರೀಮದಾಚಾರ್ಯರಿಂದ ಶಾಸ್ತ್ರವನ್ನು ಶ್ರವಣ ಮಾಡುವ ಸೌಭಾಗ್ಯ ಪಡೆದ ಮಹಾನುಭಾವರು ದೊಂಡೋ ರಘುನಾಥರು. ಹೇಗೆ? ಮನುಷ್ಯರಾಗಿ ಅಲ್ಲ, ಎತ್ತಾಗಿ ಕೇಳಿದ್ದು. ತುಂಬ ಸ್ವಾರಸ್ಯ ಇದೆ ಘಟನೆ. ಬಹಳ ಜನಕ್ಕೆ ಅನಿಸ್ತಿರ್ಬೋದು, ಮಾಧ್ಯರಾಗಿ ಹುಟ್ಟಿದ್ವಿ, ಆಚಾರಶಾಸ್ತ್ರ ಓದಲೇ ಇಲ್ಲ, ನಾವು ಓದಬೇಕಾಗಿತ್ತು ಅಂತ ಯಾರಿಗಾದ್ರೂ ಅನಿಸ್ತಾ ಇದ್ರೆ ಶ್ರವಣ ಅಂತೂ ಮಾಡ್ರಿ. ತುಂಬ ವಯಸ್ಸಾಗಿದ್ರೆ ದಿನಾ ಗ್ರಂಥಗಳನ್ನ ಎತ್ತಿ ಇಡೋ ಕೆಲಸ ಮಾಡ್ರಿ, ಪೂಜೆ ಮಾಡ್ರಿ, ಮಂಗಳಾರತಿ ಮಾಡ್ರಿ. ಏನ್ ಮಾಡಿದ್ದು ಹಿಂದೆ ಜೈತೀರ್ಥರು? ಎತ್ತಾಗಿ ಇದ್ರು.
ಆಚಾರ್ಯರ ಗ್ರಂಥಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಹೋಗೋ ಕೆಲಸ ಇರುತ್ತೆ. ಪಾಠ ಶುರುವಾದರೆ ನೇರವಾಗಿ ಬಂದು ಅದಕ್ಕೆ ಕೂತ್ಕೋಬೇಕಂತ. ಶ್ರೀಮದಾಚಾರ್ಯರು ಪಾಠ ಹೇಳುವಾಗ ಇವರ ಮುಖ ನೋಡಿ, ಅಂದ್ರೆ ಎತ್ತಿನ ಮುಖ ನೋಡಿ ಪಾಠ ಹೇಳಬೇಕು, ಆ ಶಿಷ್ಯರ ಮುಖ ನೋಡಿ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಈ ಎತ್ತೆ ಮುಂದೆ ನನ್ನ ಮಾತನ್ನ ಮೇಲೆತ್ತತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಎತ್ತನ್ನು ನೋಡಿ ಪಾಠ ಹೇಳಬೇಕು. ಈ ಶಿಷ್ಯರಿಗೆಲ್ಲ ಅಸೂಯೆ ಆಯ್ತು. ನಾವೆಲ್ಲ ಕೂತೀವಿ, ಆ ಪಶುವನ್ನು ನೋಡಿ ಶ್ರೀಮದಾಚಾರ್ಯ ಪಾಠ ಹೇಳ್ತಾರೆ, ಈ ಎತ್ತಿದ್ರೆ ತಾನೇ ಅದು ನೋಡಿ ಪಾಠ ಹೇಳಬೇಕು ಆಚಾರ್ಯ. ಅದಕ್ಕೆ ಆ ಎತ್ತಿಗೆ ಶಾಪ ಕೊಟ್ಬಿಡ್ತಾರೆ, ನೀನು ಸತ್ತು ಹೋಗುವಂತ ಶಾಪ ಕೊಡ್ತಾರೆ ಎತ್ತಿಗೆ. ಶ್ರೀಮದಾಚಾರ್ಯ ವಿಷಯ ಗೊತ್ತಾದ, ಆಚಮತ್ವದಾವತಿ ಬ್ರಾಹ್ಮಣರು ಮಾತಾಡಿ ಬಿಟ್ರೆ ಸತ್ಯ ಆಗುತ್ತೆ, ಬ್ರಾಹ್ಮಣರು ಮಾತಾಡಿದ್ರೆ ಸತ್ಯ ಆಗತ್ತೆ, ಉದ್ದೇಶಪೂರ್ವಕವಾಗಿ ಶಾಪ ಕೊಟ್ಟರೆ ಸತ್ಯ ಆಗಲ್ಲೇನು? ಸತ್ಯ ಆಗೇ ಆಗತ್ತೆ. ಆದ್ದರಿಂದಾಗಿ ಎತ್ತು ಸತ್ತೋಯ್ತು. ಆದರೆ ಶ್ರೀಮದಾಚಾರ್ಯರು ವಿಷಯ ಗೊತ್ತಾಗಿ ಬೈತಾರೆ ಎಲ್ಲ ಶಿಷ್ಯರಿಗೆ, ಯಾರು ಅಂದ್ಕೊಂಡಿರಿ ಎತ್ತು ಬಹಳ ದೊಡ್ಡ ಯೋಗ್ಯತೆ ಇದೆ. ಆ ಎತ್ತಿನ ಕಿವಿಯಲ್ಲಿ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಮಾಡಿ ಆ ಎಲ್ಲ ಶಿಷ್ಯರಿಗೆ ಆ ಎತ್ತಿಗೆ ಕಿವಿ ಇಟ್ಟು ಕೇಳ್ರಿ ಏನ್ ಕೇಳಿಸುತ್ತೆ ಅಂದಾಗ ಆ ಎತ್ತಿನ ದೇಹದಿಂದ ದ್ವಾದಶ ಸ್ತೋತ್ರ ವಾಪಸ್ ಕೇಳಿಸುತ್ತದೆ. ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ದ್ವಾದಶ ಸ್ತೋತ್ರದಿಂದ ಪುನಃ ಎತ್ತು ಬದುಕತ್ತೆ. ಆ ಎತ್ತೆ ಮುಂದೆ ದೊಂಡೋ ರಘುನಾಥರು, ಆ ದೊಂಡೋ ರಘುನಾಥರೇ ಜೈತಿರ್ತಾರೆ. ಹೀಗಾಗಿ ಆ ಕಿಂ ಪಶು ಪೂರ್ವದೇಹ ಎಂದ ಹಿಂದಿನ ಜನ್ಮದಲ್ಲಿ ತಾವಾದ ಪಶುವಿನ ಜನ್ಮವನ್ನೆಲ್ಲ ನೆನಪಿಗೆ ತಂದ್ಕೊತಾರೆ. ಕರಿತಾರ ಕ್ಷೋಭೆತಿರ್ತಾರೆ, ಬಾ ಬಿಟ್ಬಿಡೆಲ್ಲ ರಾಜ್ಯ, ನಿನಗೆ ಶಸ್ತ್ರ ಸಾಕು, ಶಾಸ್ತ್ರವನ್ನೇ ಕೊಡ್ತೀನಿ ಬಾ ಅಂತಾರೆ. ದೊಡ್ಡ ರಘುನಾಥರು ರೆಡಿ ಇಲ್ಲ, ನಾನು ಯಾಕೆ ಬರಲಿ, ನಾನು ಮೂಲತಃ ಬ್ರಾಹ್ಮಣರೇ ಮಾಧ್ವರೇ, ಆದರೆ ಹಿಂದೆ ಬ್ರಾಹ್ಮಣರು ರಾಜರಾಗಿ ಆಳಿದ್ದಾರೆ, ಹೀಗಾಗಿ ಇವರು ರಾಜರಾಗಿದ್ದರು. ನಾನು ರಾಜನ ಮಗ, ನಾನು ರಾಜ್ಯದ ಜವಾಬ್ದಾರಿ ಇದೆ ನನಗೆ, ನಿಮ್ಮ ಜೊತೆಗೆಲ್ಲ ಬರಲ್ಲ, ನಾನೆಲ್ಲ ಬಿಟ್ಟು ಇಲ್ಲ. ನನಗೆ ಸೂಚನೆ ಆಗಿದೆ, ಯಾರು ಭೀಮಾ ನದಿಯಲ್ಲಿ ಬಂದು ಬಾಯಿ ಹಚ್ಚಿ ನೀರು ಕುಡಿತಾರೋ ಅವರಿಗೆ ಮುಂದೆ ಸನ್ಯಾಸ ಕೊಡಬೇಕು ಅಂತ, ನಿನಗೆ ಸನ್ಯಾಸ ಕೊಡ್ತೀನಿ ಅಂದ್ರೆ ದೊಡ್ಡ ರಘುನಾಥ ಅಂತ ನಿಮಗೆ ಸೂಚನೆ ಆದರೆ ನನಗೆ ಸೂಚನೆ ಆಗಬೇಕು ಅಂದ್ರೆ ಬರ್ತೀನಿ. ಯಾಕಂದ್ರೆ 2 ಮದುವೆ ಆಗಿತ್ತು ಅಷ್ಟಲ್ಲೇ ದೊಡ್ಡ ರಘುನಾಥನಿಗೆ, 2 ಮದುವೆ ಆಗಿತ್ತು. 2 ಮದುವೆ ಮಾಡಿಕೊಂಡು ಪೀಠಕ್ಕೆ ಬಂದ ಮೊದಲ ವ್ಯಕ್ತಿಗಳು ಜೈತಿರ್ತಾರೆ. 2 ಮದುವೆ, 20 ವಯಸ್ಸೊಳಗೆ 2 ಮದುವೆ. ಆಮೇಲೆ ರಾತ್ರಿ ಮನೆಗೆ ಹೋದ ಮೇಲೆ ದೊಡ್ಡ ರಘುನಾಥನಿಗೂ ಸೂಚನೆ ಆಯಿತು. ಸೂಚನೆ ಆದಂತೆ ಎಲ್ಲ ಬಿಟ್ಟು ನೇರವಾಗಿ ಯಕ್ಷೋಭೆತಿರ್ತರ ಹತ್ತಿರ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ದೊಡ್ಡ ರಘುನಾಥನ ಅಪ್ಪನಿಗೆ ಕೋಪ ಬರುತ್ತೆ. ನನ್ನ ಮಗನನ್ನ ತಲೆ ಕೆಡಿಸಿ ಕರ್ಕೊಂಡೋಗಿ ತಲೆ ಕೂಡಿಸಿದ್ದಾರೆ, ಚಿಕ್ಕ ಹುಡುಗ, ಯುವರಾಜ, ಮುಂದೆ ರಾಜನಾಗಬೇಕಾಗಿದೆ, ಎಲ್ಲ ರಾಜ್ಯ ಭೋಗ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬಿಟ್ರೆ ಹೇಗೆ ಮಗ? ಅಕ್ಷೋಭ್ಯತೀರ್ಥರ ಜೊತೆ ಗಲಾಟೆ ಮಾಡಿ ಮಗನನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ ಅವರಪ್ಪ. ಅಕ್ಷೋಭ್ಯತೀರ್ಥರು ಹೇಳ್ತಾರೆ, ನೀನು ಎಷ್ಟು ವೇಗವಾಗಿ ನಿನ್ನ ಮಗನನ್ನ ಕರ್ಕೊಂಡು ಹೋಗ್ತೀಯೋ ಅಷ್ಟೇ ಸ್ಪೀಡಾಗಿ ವಾಪಸ್ ನನ್ನ ಹತ್ರ ಕರ್ಕೊಂಡ್ ಬರ್ತೀಯ ಅಂತ ಹೇಳಿ ಕಳಿಸಿರ್ತಾರೆ. ಮದುವೆ ಆಗಿತ್ತು, ಇನ್ನು ಹೆಂಡತಿಯನ್ನ ಮನೆಗೆ ಕರೆಸಿರ್ಲಿಲ್ಲ. ಹೆಂಡತಿಯ ಜೊತೆಗೆ ಸೇರಿದ ಮೇಲೆ ಎಲ್ಲ ಆಟೋಮೆಟಿಕ್ ಸರಿ ಹೋಗ್ಬಿಡುತ್ತೆ ಅಂತ ಅವ್ರ ಅಪ್ಪನ ಯೋಚನೆ. ಇವಾಗ ಅವತ್ತೇ ನಿಷೇಕ ಇಟ್ಟುಕೊಂಡು ಹೆಂಡತಿಯನ್ನ ಮನೆಗೆ ಕಳಿಸಿದ್ರೆ ಕೋಣೆಯಲ್ಲಿ ಜೈತೀರ್ಥರು ಕೂತಿದ್ರೆ ಆ ಹೆಣ್ಣು ಮಕ್ಕಳು ಒಳಗೆ ಬಂದ್ರೆ ಅವರಿಗೆ ಜೈತೀರ್ಥರೇ ಕಾಣಲಿಲ್ಲ. ಭಯಂಕರವಾದ ದೊಡ್ಡ ಸರ್ಪ ಕಾಣಿಸ್ತಂತೆ, ದೊಡ್ಡ ಸರ್ಪ. ತಕ್ಷಣ ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ, ಈ ವ್ಯಕ್ತಿ ನಮ್ಮನೆ ವಸ್ತು ಅಲ್ಲ, ಇದು ಅಕ್ಷೋಭ್ಯತೀರ್ಥರು ಹೇಳಿದ್ದು ಸತ್ಯ ಅಂತ ನೇರವಾಗಿ ಕರ್ಕೊಂಡ್ಬಂದು ಅಕ್ಷೋಭ್ಯತೀರ್ಥರ ಹತ್ರ ಬಿಡ್ತಾರೆ. 20ನೇ ವಯಸ್ಸಿಗೆ ಜೈತೀರ್ಥರು ಸನ್ಯಾಸಿಗಳಾಗಿ ಏನು ಮಾಡ್ತಾರೆ ಗೊತ್ತಾ? ನೋಡ್ರಿ, 11 ತಿಂಗಳು ಊಟ ಮಾಡಿಬಿಟ್ಟಿರ್ತೀವಿ ಚೆನ್ನಾಗಿ. ಆಷಾಢ ಏಕಾದಶಿ ಬಂದರೆ ಚಾತುರ್ಮಾಸ್ಯ ವ್ರತ ಶುರುವಾಗುತ್ತೆ. ದ್ವಾದಶಿಯಿಂದ ಮಠದಲ್ಲಿ ಹೋಳಿಗೆಳೆಲ್ಲ ಹಾಕಲ್ಲ, ಬರೀ ಕಟ್ಟು ಕೂಟು ಅಂತ ಗೊತ್ತಿರುತ್ತೆ. ಅಷ್ಟೆಲ್ಲಾನು ಚಾತುರ್ಮಾಸ್ಯ ಅಂತ ಗೊತ್ತಿದ್ದು 2 ತಿಂಗಳ ಮೊದಲಿಂದ ಮೆಂಟಲ್ಲಿ ನಾವು ರೆಡಿ ಆಗ್ತೇವೆ. ಬಂತಿನ್ನೇನಪ್ಪ ಚಾತುರ್ಮಾಸ್ಯ,
ವ್ರತದ ಅಡಿಗೆ ಊಟ ಮಾಡಬೇಕಲ್ಲ 1 ತಿಂಗಳು, ಏನು ಭಾಳ ದಿನ ಅಲ್ಲ, 30 ದಿನ, ಅದರಲ್ಲಿ 2 ಏಕಾದಶಿ ಬಂದ್ಬಿಡುತ್ತೆ, 28 ದಿನ. ಆ 28 ದಿನ ಉಪ್ಪು ಇದೇನದು ಮೆಣಸಿನಕಾಯಿ, ತರಕಾರಿ, ಖಾರ ಪುಡಿ ಎಲ್ಲ ಬಿಡ್ಲಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಅಯ್ಯೋ ನನ್ನಿಂದ ಮಾಡ್ಲಿಕ್ಕಾಗಲ್ಲಪ್ಪ, ತುಂಬ ಕಷ್ಟ, ಇಂಪಾಸಿಬಲ್. ಆಸೆ ಇದೆ ವ್ರತ ಮಾಡಬೇಕು ಅಂತ ಮಠಕ್ಕೆ ಹೋದ ಮಾಡ್ತೀವಿ ಅಂತ. ಜಿತಂ ಸರ್ವಂ ಜಿತೇರಸೆ, ನಾಲಿಗೆ ಗೆಲ್ಬೇಕು ನೋಡ್ರಿ. ನಾಲಿಗೆ ಗೆಲ್ಲದೆ ಇದ್ರೆ ಏನೂ ಆಗಲ್ಲ. ವಯಸ್ಸಾದಾಗ ಏನಾಗುತ್ತೆ, ಕಣ್ಣು ಕಾಣಿಸಲ್ಲ, ಕನ್ನಡಕ ಹಾಕೋತೀವಿ, ಕಿವಿ ಕೇಳಿಸೋದು ಕಡಿಮೆ ಆಗತ್ತೆ, ಅದಕ್ಕೊಂದು ಮಿಷಿನ್ ಹಾಕೋಬೇಕು. ನಡಿಲಿಕ್ಕಾಗಲ್ಲ, ಸ್ಟಿಕ್ ಹಿಡ್ಕೋತಾರೆ. ಮತ್ತೆಲ್ಲ ಓಡ್ತಾ ಇದ್ರು, ನಡಿಲಿಕ್ಕಾಗಲ್ಲ ವಯಸ್ಸಾದ್ಮೇಲೆ. ಅಂದ್ರೆ ಏನು, ಇಂದ್ರಿಯಗಳೆಲ್ಲ ವಯಸ್ಸಾದಾಗ ಜೀರ್ಣ ಆಗತ್ತೆ, ಆಗಲ್ಲ ಅದರಿಂದ ಏನೂ ಮಾಡ್ಲಿಕ್ಕೆ. ಆದ್ರೆ ವಯಸ್ಸಾದಾಗ ಆದಾಗ್ಯೂ ಜೀರ್ಣ ಆಗದೆ ಹೆಂಗಾಗಿರೋದು ಒಂದೇ ಅಂತ. ಯಾವುದು ಅಂದ್ರೆ ಟಂಗು, ಅದು ಹೆಂಗಾಗಿದೆ. ಅದು ಯಾವಾಗಲೂ ವಯಸ್ಸಾಯ್ತು ಅಂತ ತಿನ್ನೋದು ಬೇಡ ಅನ್ಸುತ್ತ, ಹಲ್ಲು ಬಿದ್ದೋಗಿರುತ್ತೆ, ಚಕ್ಲಿ ಮೊಸರಲ್ಲಿ ನೆನಿಟ್ಟು ಮೆತ್ತಗೆ ಮಾಡಿ ಆಗಿರುತ್ತೆ, ಅಥವಾ ಹಲ್ಲು ಸೆಟ್ ಹಾಕೊಂಡಾದ್ರೂ ತಿನ್ನೋದು. ನಾಲಿಗೆ ಚಾಪಲ್ಯ ಕಡಿಮೆ ಆಗಲ್ಲ, ನಾಲಿಗೆ ಹಾಗೇ ಇರುತ್ತೆ. ಅಂಥದ್ದು ಅರಮನೆಯ ವೈಭವ ಹಿಂದಿನ ದಿವಸದ ಬೇಕಾದಷ್ಟು ಐಷಾರಾಮ ಜೀವನ. ಯುವರಾಜರಂದ್ರೆ ಮಾರನೇ ದಿವಸ ಸನ್ಯಾಸ. ಹೆಂಗಿರ್ಬೇಕು ಹೇಳ್ರಿ ಜೈತಿರ್ಥ, ನಮ್ಮಿಂದ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇದು ಏನೊಂದು ವ್ರತ ಮಾಡ್ಲಿಕ್ಕೆ ಕಳ್ತೀವಿ. ಚಾತುರ್ಮಾಸ್ಯ ಶುರು ಆಗಿಬಿಟ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ಆಚಾರ್ಯ ಮಣಕೊಬ್ಬರಿ ಬರುತ್ತಾ, ಮಾವಿನ ಹಣ್ಣು ಬರುತ್ತಾ, ಸಾಸಿವೆ ತಗೋಬೋದಾ, ಏನೇನೇನೇನೋ ಪ್ರಶ್ನೆ. ಎಲ್ಲ ವರ್ಷ ಇದು ಅನುಭವಿಸ್ತೇವೆ. 1 ವಾರ ಅದು ಬರುತ್ತಾ, ಇದು ಬರುತ್ತಾ, ಕಾರ್ನ್ ಬರುತ್ತಾ, ಸ್ವೀಟ್ ಕಾರ್ನ್ ಬರುತ್ತಾ. ನಮ್ಮ ಸ್ವಾಮಿಗಳು ನಮಗೆ ಪಾಠ ಹೇಳುವಾಗ ಒಂದು ಮಾತು ಹೇಳಿದ್ರು. ಹಿಂಗೆ ವ್ರತದಲ್ಲಿ ಯಾರೋ ಒಂದು ಸ್ವಾಮಿ ಕೇಳಿದ್ರು, ಅದು ಬರುತ್ತಾ, ಇದು ಬರುತ್ತಾ ಅಂತ ಕೇಳಿ ಒಂದು ಮಾತು ಹೇಳಿದ್ರು. ನೀವು ವ್ರತ ಮಾಡ್ತೀಯಾ ಅಂತ ಹೇಳಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ ಸ್ವಾಮಿ ಅಂತ ಅವರು. ಸ್ವಾಮಿ ಹೇಳಿದ್ರು, ವ್ರತ ಮಾಡುವಾಗ ಏನೇನು ಬರುತ್ತೆ ಅಂತ ನೋಡಬಾರ್ದು, ಏನೇನು ಬರಲ್ಲ ಅಂತ ನೋಡ್ಬೇಕು. ಎಷ್ಟು ಪ್ರೀತಿಗಾಗಿ ಬಿಟ್ಟಿರ್ತೀವಿ, ಯಾವ್ದಾವ್ದು ಬರಲ್ಲ ಚಿಂತನೆ ಮಾಡಬೇಕೆ ಹೊರತು ಏನೇನು ತಗೋಬಹುದು. ಯಾರೋ ಹೇಳ್ಬಿಟ್ಟಿರ್ತಾರೆ, ಅಯ್ಯೋ ಆಚಾರ್ಯ ಹೇಳಿದ್ರು, ಇವರೇ ಹೇಳಿಸ್ಬಿಟ್ಟಿರ್ತಾರೆ ಅವ್ರ ಕೈಲಿ. ತಲೆ ತಿಂದು 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 ಫೋನ್ ಮಾಡಿ ಫೋನೇ ಇಡಲ್ಲ. ಅದ್ಯಾಕೆ ಬರಲ್ಲ ಆಚಾರ್ಯ, ಅದು ಬರುತ್ತಲ್ಲ, ಅದು ಬರುತ್ತಲ್ಲ, ಅವ್ರು ತಗೋತಾರಲ್ಲ, ಕೊನೆಯವ್ರ ತಲೆಗೆ ಟೈಮ್ ತಗೊಂಡ್ರಪ್ಪ ಅಂದ್ಬಿಟ್ಟಿರ್ತಾರ. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ಪ್ರವೀಣಾಚಾರ್ಯ ಹೇಳಿದ್ರು ಬರುತ್ತಂತೆ, ಎಲ್ಲ ಕಡೆ ಬೈ ಫೋರ್ಸ್ ಆಗಿ ಹೇಳಿಸಿ ಅದನ್ನೆಲ್ಲ ಕಡೆ ಪ್ರಚಾರ ಮಾಡಿ ಇವೆಲ್ಲ ನೋಡ್ತೇವೆ. ಜಗತ್ತಿನಲ್ಲಿ ಎಲ್ಲ ವ್ಯವಹಾರಗಳನ್ನು ನೋಡ್ತೇವೆ. ಯಾಕೆ, ನಾಲಿಗೆ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ನಮ್ಮಿಂದ. ಬಹಳ ಈಗ ನಾವು ವ್ರತ ಮಾಡೋರಾದ್ರೆ ಏನು, ಬಾಯಿಂದ ತಿನ್ನೋದು ಬಿಟ್ಟಿರ್ತೀವಿ ಅಷ್ಟೇ. ಮನೆಯಲ್ಲಿ ಗಂಡ ಒಬ್ಬನೇ ವ್ರತ ಅಥವಾ ಹೆಂಡತಿ ಒಬ್ಬಳೇ ವ್ರತ. ಅವರು ನೀಟಾಗಿ ಬೆಂಡೆಕಾಯಿ ಎಲ್ಲ ಹಾಕಿ ಮೆಂತೆ ಹೊಳಿ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಒಂದು ಕಟ್ ಮಾಡಿಟ್ಟಿರ್ತಾರೆ. ಇರೋನೇ ಮಕ್ಕಳ ಇರ್ತಾನೆ, ಇವನು ಇದನ್ನು ತಿಂತ ಅದನ್ನು ನೋಡ್ತಾ. ವ್ರತ ಮೊದಲು ದ್ವಾದಶಿ ಮೊದಲು ನಾವು ಹುಳಿ ಮಾಡಿಸ್ತೀವಿ. ಅಂದ್ರೆ ನಾವು ಬಾಯಿಂದ ತಿನ್ಲಿಲ್ಲ ಅಷ್ಟೇ, ಕಣ್ಣಿಂದ ತಿಂದಾಯ್ತು, ಮೂಗಿಂದ ತಿಂದಾಯ್ತು, ಕಿವಿಯಿಂದ ತಿಂದಾಯ್ತು, ಮನಸ್ಸಿಂದ ತಿಂದಾಯ್ತು. ಇದು ವ್ರತನೇ. ಇದೇನು ನಾವು ಚಾತುರ್ಮಾಸ್ಯ ವ್ರತ ಮಾಡಬೇಕು ಅಂತ ಮೆಂಟಲಿ ರೆಡಿಯಾಗಿ ಈಗಿರೋ ಪೊಸಿಷನ್ ಇದು. ಜೈತೀರ್ಥರು ಅವ್ರು ನಾಳೆ ಸನ್ಯಾಸಿಗಳಾಗ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದಿನ ದಿನದವರೆಗೆ ಅರಮನೆಯ ಅದ್ಭುತವಾದ ವೈಭವ ಅವರದ್ದು. ಆಶ್ರಮದ 1ನೇ ದಿವಸ ಊಟ ಏನಿತ್ತು ಗೊತ್ತಾ? ಅವರ ಊಟ ಕೆಲವು ಕಡೆ 12 ವರ್ಷ ಅಂತ ಹೇಳಿದ್ದಾರೆ. ತಪಸ್ ಮಾಡಿದ್ರು ಜೈತೀರ್ಥರು. ಟೀಕಾ ಗ್ರಂಥಗಳನ್ನ ಬರೀಲಿಕ್ಕೆ 12 ವರ್ಷ ತಪಸ್ ಮಾಡಿದ್ದಾರೆ. ಆ 12 ವರ್ಷ ತಪಸ್ ಮಾಡುವಾಗ ಏನ್ ತಿಂತಾ ಇದ್ರು ಗೊತ್ತಾ? ಅವರು ಉದುರಿ ಬಿದ್ದ ಒಣಗಿದ ಎಲೆಗಳನ್ನ ಹುಲ್ಲುಗಳಿಗೆ ಪಂಚಗವ್ಯ ಕಲಿಸಿಕೊಂಡು ತಿಂತಾ ಇದ್ರು. ಅದೇ ಆಹಾರ. ಮೊನ್ನೆ ದ್ವಾದಶಿ ಪಂಚಗವ್ಯ ಪ್ರಾಶನ ಮಾಡ್ಬೇಕು. ಚಾತುರ್ಮಾಸ ವ್ರತ ಶುರು ಆಗತ್ತಲ್ಲ, ಅದಕ್ಕೆ ಪಂಚಾಮೃತ ಆದ್ರೆ ಟಮ್ಲರ್ ಇಸ್ಕೋತಾರೆ. ಪಂಚಗವ್ಯ ಆದ್ರೆ ಇಷ್ಟೇ ಮಾತಾಡ್ತೇವೆ. ಒಂದು ಹನಿ ಕಹಿ ಪಂಚಗವ್ಯ ನಮ್ಮಿಂದ ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಒಣಗಿ ಬಿದ್ದ ಎಲೆಗಳು, ಅವುಗಳಿಗೆ
ಪಂಚಗವ್ಯ ಕಲಿಸಿ ಅದನ್ನು ತಿಂತಾ ಇದ್ರಂತೆ 12 ವರ್ಷ ದೊಡ್ಡವರು ಜೈತೀರ್ಥರು. ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ ತಾವು ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ, ಆ ಗ್ರಂಥಗಳಲ್ಲಿ ಇವತ್ತಿಗೂ ಅಂತ ಶಕ್ತಿ ಯಾಕಿದೆ ಅಂದರೆ ಅದರ ಹಿಂದೆ ಜೈತೀರ್ಥರ ಅದ್ಭುತವಾದ ತಪಸ್ಸೆ, ಅದ್ಭುತವಾದ